ಆಕಾಶ್ ದೀಪಣ್ಣ ನಾವು ಫಸ್ಟ್ ಅವನ ಬೌಲಿಂಗ್ನ ಸ್ಪೀಡು ಮತ್ತು ಆ ವೆರೈಟಿ ಮತ್ತು ಅವನ ತುಂಬ ಸೈಲೆಂಟ್ ಯುವಕ. ಅವನು ಇಲ್ಲಿ ಟಾರ್ಪಡೋಸಲ್ಲಿ ಇದಾಗೋದ್ರಿಂದ ನಾವು ಅಲ್ಲಿಗೆ ಕರ್ಕೊಂಡು ಹೋದ್ವಿ, ಅವನನ್ನು ಆಡಿಸಿದ್ವಿ. ಕ್ರಿಕೆಟ್ ಆಡೋರಂತೂ ಇರ್ತಾರೆ, ಬಟ್ ನಡೆಸೋದು ಅಷ್ಟು ಈಸಿ ಅಲ್ಲ. ಆಡೋದು ಆಡಿಸೋದು ಎರಡೂ ಒಂದು ಕ್ರೇಜಿನೇ ಅದು. ಸೊ ನಮ್ಮದು ಏಜ್ ಎಲ್ಲ ಈಗ ಇದಾಗಿದೆ, ನಾವು ಆಡುವ ಟೈಮಲ್ಲ, ಆಡಿಸೋ ಟೈಮ್. ಧೋನಿ ಇದನ್ನೇ ಚೇಂಜ್ ಮಾಡಿದರು. ಕೀಪಿಂಗಿಂದ ಸೈಯದ್ ಕಿರ್ಮಾಣಿ ಬಂದಿದ್ದರು, ಮತ್ತು ಹೆಸರು ಕೂಡ ಮಾಡಿದರು. ಬೇರೆ ಬೇರೆ ವಿಕೆಟ್ ಕೀಪರ್ಗಳು ಬಂದಿದ್ದರು, ಆದರೆ ಧೋನಿಯಷ್ಟು ಇದಾಗಿದ್ದು ಯಾರೂ ಇಲ್ಲ. ಕ್ರಿಕೆಟ್ ಈಗ ಆಟವಾಗಿ ಉಳಿದಿಲ್ಲ, ಅದೊಂದು ಏನು ಕಮರ್ಷಿಯಲ್ ಆಗಿ ಬಿಸ್ನೆಸ್ ಥರ ಬೆಳೆದಿದೆ. ಅದು ನಿಲ್ಲಬೇಕು. ಆಟವನ್ನು ಆನಂದಿಸಬೇಕು, ರಂಜಿಸಬೇಕು. ಧರ್ಮ ಜಾತಿಯನ್ನು ಮೀರಿ ನಿಲ್ಲುವಂಥ ಒಂದು ಆಟ ಇದ್ದರೆ ಅದು ಕ್ರಿಕೆಟ್. ಕ್ರಿಕೆಟ್ ಅನ್ನೇ ಹವ್ಯಾಸ ಮಾಡಿಕೊಂಡಿರುವ ಅನಿವಾಸಿ ಕನ್ನಡಿಗ ಉದ್ಯಮಿ ಇಕ್ಬಾಲ್ ಕಾವೂರ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹೆಲೋ ಸರ್, ವೆಲ್ಕಮ್ ಟು ದ ಶೋ. ಸರ್, ಇನ್ನು ಮೂಲತಃ ನೀವು ಮಂಗಳೂರಿನವರು. ನಿಮ್ಗೆ ಈ ಕ್ರಿಕೆಟ್ ಬಗ್ಗೆ ಒಲವು ಹೆಂಗ್ ಸ್ಟಾರ್ಟ್ ಆಯ್ತು ಅಂತ? ನಾನು ಕ್ರಿಕೆಟ್ ಬಗ್ಗೆ ತುಂಬ ಪ್ರೀತಿ. ಅಂದರೆ ನಾವು ಸಣ್ಣವರಿರುವಾಗ ಸ್ಟಾರ್ಟ್ ಮಾಡಿದಂಥ ಒಂದು ಆಟ, ಅದು ಹಾಗೇ ಬೆಳೀತಾ ಹೋಯಿತು. ಅಂದರೆ ಮಂಗಳೂರು ಸುತ್ತಮುತ್ತ ಒಂಥರ ಅಂಡರ್ಆರ್ಮ್ ಕ್ರೇಜಿ, ಅಂದರೆ ಓವರಾಮ್ ಮತ್ತು ಅಂಡರ್ಆರ್ಮ್ ಅಂತ. ಮಂಗಳೂರಿಗೆ ಜಾಸ್ತಿ ಅಂಡರ್ಆರ್ಮ್ ಕ್ರೇಜಿ. ಹಾಗೆ ನಾವು ಒಂದು ಸಣ್ಣವರಿರುವಾಗಲೇ, ಒಂದು 6th ಸ್ಟ್ಯಾಂಡರ್ಡು 7th ಸ್ಟ್ಯಾಂಡರ್ಡ್ ಇರುವಾಗಲೇ ತಂಡ ಕಟ್ಕೊಂಡು ಹತ್ತಿರದ ಊರಿಗೆ ಹೋಗೋದು, ಸಣ್ಣ ಯುವಕರೇ. ಅದು ಬೆಳೀತಾ ಬೆಳೀತಾ ನಂತರ ಸೀನಿಯರ್ ಕ್ರಿಕೆಟಿಗರ ಜೊತೆ ನಾವು ಬೆಳೀತಾ ಅದೊಂದು ದೊಡ್ಡ ಇದಾಯಿತು, ಕ್ರೇಜಿ ಆಯಿತು. ಕ್ರಿಕೆಟ್ ಅನ್ನೋದು ಒಂದು, ಕ್ರಿಕೆಟ್ ಇಲ್ಲದೆ ಬದುಕಿಲ್ಲ ಅನ್ನೋ ಥರ ಬೆಳೆದು ಹೋದ್ವಿ ನಾವು. ಅದೊಂಥರ ಸ್ನೇಹದಿಂದ ಬೆಳೀತು. ಮಂಗಳೂರಲ್ಲಂತೂ ತುಂಬ ಕ್ರೇಜಿ ಇತ್ತು ಕ್ರಿಕೆಟಿಗೆ. ನಾವು ತುಂಬ ಸ್ನೇಹಿತರನ್ನು ಸಂಪಾದಿಸಿದ್ದೇವೆ ಈ ಕ್ರಿಕೆಟಿಂದ. ಅದು ಮೊದಲು ಮಂಗಳೂರು ಸುತ್ತಮುತ್ತ ಇತ್ತು, ಅದು ಜಗತ್ತಿನಾದ್ಯಂತ ಈಗ ಎಲ್ಲ ಕ್ರಿಕೆಟಿಗರಂದರೆ ನಾರ್ಮಲಿ ಬೇರೆ ಬೇರೆ ರಾಷ್ಟ್ರದ ಇಂಟರ್ನ್ಯಾಷನಲ್ ಕ್ರಿಕೆಟಿಗರು ಕೂಡ ನಮ್ಮ ಇದಕ್ಕೆ ಅಂದರೆ ಸಂಪರ್ಕದಲ್ಲಿ ಬರೋ ಥರ ಒಂದು ಇದಾಯಿತು. ಭಾರತದಲ್ಲದೆ ಬೇರೆ ವಿದೇಶದ ಕ್ರಿಕೆಟಿಗರು ಕೂಡ ಒಂದು ಸ್ವಲ್ಪ ಕಾಂಟ್ಯಾಕ್ಟಲ್ಲಿ ಬರೋಕ್ಕೆ ಶುರು ಮಾಡಿದ್ದು. ಅದೊಂದು ಹವ್ಯಾಸವಾಗಿ ಬೆಳೆದಿತ್ತು. ಮೊದಲು ನಾವು ಆಡ್ತಾ ಇದ್ವಿ, ನಂತರ ನಾವೇ ಬೇರೆಯವರನ್ನು ಆಡಿಸ್ತಾ ಇದ್ವಿ. ಅದು ಒಂಥರ ಕ್ರೇಜಿ. ಅದರಿಂದ ಸಂಪಾದಿಸಿದ್ದು ಸ್ನೇಹ ಮತ್ತು ಹುಮ್ಮಸ್ಸು ಮತ್ತು ಒಂದು ಸಂತೋಷ ಅಷ್ಟೇ, ಬೇರೇನು ಸಂಪಾದನೆ ಇಲ್ಲ. ಅದರಿಂದ ಒಂದು ಕ್ರೇಜಿ ಅಂತ ಹೇಳ್ಬೋದು ಕ್ರಿಕೆಟ್ಗೆ ಅಷ್ಟೇ. ಸರ್, ಇನ್ನು ಕ್ರಿಕೆಟ್ ಅಂತ ಬಂದಾಗ ಅದು ನೀವು ಸಣ್ಣ ವಯಸ್ಸಲ್ಲೇ ಈ ಕ್ರಿಕೆಟ್ ಆಡೋದಕ್ಕೆ ಹೋಗ್ತಾ ಇದ್ರಿ. ಸೊ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಹೇಗಿತ್ತು ಸರ್? ನನ್ನ ತಂದೆಯವರು ಕ್ರಿಕೆಟ್ ಕ್ರೇಜಿ. ಅವರು ಮುಂಚೆ ಗವಾಸ್ಕರು, ಅಜರುದ್ದೀನ್ ಎಲ್ಲ ಆಡುವಾಗ ತುಂಬ ಅಜರುದ್ದೀನ್ದು ಕ್ರೇಜಿ ಅವರಿಗೆ ತುಂಬ ಜೋರಿತ್ತು. ಅಂದರೆ ಆ ಟೈಮಲ್ಲಿ ರೇಡಿಯೋ ಕಮೆಂಟ್ರಿ ಮತ್ತು ಟಿ ವಿ ಇದ್ರದ್ದೆಲ್ಲ ತುಂಬ ಕ್ರೇಜಿ ಇತ್ತು ಅವರಿಗೆಲ್ಲ. ಅಂದರೆ ಭಾರತ ಆಡೋದಂದರೆ ಎಲ್ಲಿದ್ದರೂ ಒಂದು ಕಮೆಂಟ್ರಿ ಕೇಳ್ತಾರೆ ಅವರು, ಎಷ್ಟು ವಿಕೆಟ್ ಹೋಯಿತು, ಎಷ್ಟು ರನ್ನು ಅಂತ. ಅವರ ಫ್ರೆಂಡ್ ಸರ್ಕಲು ಇತ್ತು. ಅದೊಂಥರ ಒಬ್ಬ 1 ವಿಕೆಟ್ ಹೋಯಿತು, 2 ವಿಕೆಟ್ ಹೋಯಿತು, ಈ ಥರದ್ದು ಆಗಲೇ ನಾವು ಸಣ್ಣವರು ಇರುವಾಗಲೇ ರೇಡಿಯೋ ಕಮೆಂಟ್ರಿ ತುಂಬ ಇದಿತ್ತು, ಜೋರಿತ್ತು. ತುಂಬ ನನ್ನ ತಂದೆಯವರಿಗೆ ತುಂಬ ಪ್ರೀತಿ ಕ್ರಿಕೆಟ್ ಮೇಲೆ. ಹಾಗೆ ನಾವು ಸಣ್ಣವರಿರುವಾಗ ನಮ್ಮದೇನು, ಅವರು ಅದನ್ನು ಯೋಚನೆ ಮಾಡಿಲ್ಲ ಯಾವ ಥರನೂ, ಬಟ್ ನಾವು ಅದೇ ಕ್ರಿಕೆಟ್ ಕ್ರೇಜಿಯಲ್ಲೇ ಬೆಳೆದು ಬಿಟ್ವಿ. ನಮ್ಮ ಸುತ್ತಮುತ್ತ ಕ್ರಿಕೆಟ್ನ ಒಂದು ದೊಡ್ಡ ಇದೇ ಇತ್ತು. ಫ್ಯಾಮಿಲಿಯಿಂದ ಏನು ನಮಗೆ ತೊಂದರೆ ಆಗಿಲ್ಲ, ಪ್ರೋತ್ಸಾಹ ಇತ್ತು. ಕ್ರಿಕೆಟ್ ಆಡುವಾಗ ಅವರು ಬಂದು ನೋಡ್ತಾ ಇದ್ದರು, ಅದೊಂಥರ ಖುಷಿ ಇತ್ತು. ತಂದೆಯವರು ಅದನ್ನು ಎಂಜಾಯ್ ಮಾಡ್ತಾಯಿದ್ರು ನಮ್ಮ ಆಟವನ್ನು. ಅದು ಒಂಥರ ನಮಗೂ ಖುಷಿನೇ ಅಲ್ಲ. ಸರ್, ಇನ್ನು ಎಲ್ಲೆಲ್ಲಿ ಆಟ ಆಡಿದ್ದೀರಾ ಸರ್ ನೀವು? ನಾವು ಮಂಗಳೂರಿನ ಕಾವೂರಿಂದ ಹಿಡಿದು ಕರ್ನಾಟಕದ ಎಲ್ಲ, ಅಂದರೆ ಡಿಸ್ಟಿಕಲ್ಲಿ ಆಗಿರ್ಬೋದು, ಸ್ಟೇಟಲ್ಲಿ ಆಗಿರ್ಬೋದು, ಎಲ್ಲ ಕಡೆ ನಮ್ಮ ಟೈಮಲ್ಲಿ ನಾವು ಕ್ರಿಕೆಟ್ ಆಡ್ತಾ ಬಂದಿದ್ವಿ. ನಂತರ ಆಡಿಸೋಕ್ಕೆ ನಾನು ಗಲ್ಫ್ಗೆ ಹೋದ ನಂತರ ನಮ್ಮದೇ ಒಂದು ತಂಡ ಶುರುವಾಯಿತು. ಅದನ್ನು ಸೆಟ್ ಮಾಡೋದು, ಪ್ಲೇಯರ್ಸ್ ಸೆಟ್ ಮಾಡೋದು,
ಒಂಥರ ನಾವೇ ತಂಡವನ್ನು ರಚನೆ ಮಾಡಿ ಒಂದು ಟೂರ್ನಮೆಂಟಿಗೆ ರೆಡಿ ಮಾಡೋದು. ದೊಡ್ಡ ದೊಡ್ಡ ಟೂರ್ನಮೆಂಟ್ ಎಲ್ಲ ಆಡಿದ್ದೀವಿ. ಶಾರ್ಜಾ ಗ್ರೌಂಡ್ ಇರಲಿ ಅಥವಾ ದುಬೈ ಬೇರೆ ಗ್ರೌಂಡ್ ಇರಲಿ ಅಥವಾ ಸೌದಿ ಅರೇಬಿಯಾ, ಕತ್ತಾರು, ಈ ಥರ ಎಲ್ಲ ಕಡೆ ಹೋಗಿ ಆಟಗಾರರನ್ನು ಕರ್ಕೊಂಡು ಹೋಗಿ ಆಡುವುದು ಒಂಥರ ಕ್ರೇಜಿಯಾಗಿ ಬೆಳೆದಂಥ ಒಂದು ಇದು ನಮ್ಮದು. ಅದೇ ಥರ ಕರ್ನಾಟಕದಿಂದ ತುಂಬ ಜನ ನಮ್ಮ ಮಂಗಳೂರಿಂದ ಆಗಿರ್ಬೋದು ಹೆಸರಾಂತ ಕ್ರಿಕೆಟಿಗರೆಲ್ಲ ನಮ್ಮ ಜೊತೆ ಆಡಿದ್ದಾರೆ. ಮತ್ತು ಆ ಕ್ರಿಕೆಟ್ ಬೆಳೀತಾ ಬೆಳೀತಾ ಈಗ ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ಮುಟ್ಟಿ ಹೋಯಿತು. ಒಂದು ಹೆಮ್ಮೆ ಅಷ್ಟೇ. ಅದು ಈಗಿನ ಇಂಗ್ಲೆಂಡಲ್ಲಿ ಏನು ಇದಾಗ್ತಾಯಿದೆ ಅಲ್ಲಿವರೆಗೂ ನಮ್ಮ ಒಂದು ಇದು ಹೋಗಿಬಿಡ್ತು. ಅದೊಂದು ಕ್ರೇಜಿ ಅಂತ ಹೇಳ್ಬೋದು. ಎಸ್ ಸರ್, ಈಗ ನಾನು ಅದನ್ನೇ ಕೇಳಕ್ಕಂತ ಬಂದೆ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮ್ಯಾಚಲ್ಲಿ 2ನೇ ಸೀರೀಸಲ್ಲಿ ನಮ್ಮ ಇಂಡಿಯಾ ಗೆದ್ದಿದೆ. ಅದರಲ್ಲಿ ಒಂದು ಪ್ರಮುಖವಾದ ಪಾತ್ರವನ್ನು ವಹಿಸಿದವರು ಅಂದರೆ ಅದು ಆಕಾಶ್ ದೀಪ್ ಅವರು. ಸೊ ಅವರನ್ನ ಪಿಕ್ ಮಾಡಿದವರು ನೀವು. ಸೊ ಇದ್ರ ಬಗ್ಗೆ ಹೇಳಿ ಸರ್, ಹೇಗೆ ಸಿಕ್ಕರು ಅವ್ರು ನಿಮಗೆ? ಅವರೊಂದು ವಿಶೇಷ ಅಂದರೆ ಎಲ್ಲರೂ ನಮಗೆ ನಮ್ಮದೊಂದು ತಂಡ ಸೌದಿ ಅರೇಬಿಯಾದಲ್ಲಿ ನಾವೊಂದು ಕ್ರಿಕೆಟ್ ಆಡಬೇಕು ಒಂದು ತಂಡವಾಗಿ ಅಂತೇಳಿ ಒಂದು ಸ್ವಲ್ಪ ಜನ ನಾವು ಸೇರಿಕೊಂಡು ಒಂದು ತಂಡ ರಚನೆ ಮಾಡ್ತೇವೆ. ಅದರಲ್ಲಿ ಅನ್ಸಾಫ್ ಅಂತ ಒಬ್ಬ ನನ್ನ ಗೆಳೆಯ ಇದ್ದಾನೆ. ಅವನಿಗೆ ತುಂಬ ಒಳ್ಳೆ ಆಟಗಾರ. ಅವ್ನು ನಿಂತು ಬಿಟ್ಟರೆ ಯಾವ ಮ್ಯಾಚನ್ನು ಬೇಕಾದರೆ ಹೇಗೆ ಬೇಕಾದರೂ ವಿನ್ ಮಾಡಬಲ್ಲ ಅಂತ ಒಂದು ಕ್ರೇಜಿ ಅವನಲ್ಲಿತ್ತು. ಅವನಲ್ಲಿ ಆಟನೂ ಇತ್ತು. ಮತ್ತು ಇನ್ನೊಬ್ಬ ಫವಾಜ್ ಅಂತೇಳಿ, ಈ ಇಬ್ಬರು ಆಟಗಾರರು ನಮಗೆ ಒಂದು ಸ್ವಲ್ಪ ಹೊರ ರಾಷ್ಟ್ರದಲ್ಲಿ ಆಡುವ ಅಂತೇಳಿ ಒಂದು ಇದನ್ನು ಕ್ರೇಜಿಯನ್ನು ಹುಟ್ಟಾಕಿದರು. ಹಾಗೆ ಅವರು ಈ ಅನ್ಸಾಫ್ ಅನ್ನೋನ ಒಂದು ಇದರಿಂದ ನಾವೇನು ಮಾಡಿದ್ವಿ, ಅವನಿಗೆ ಕ್ರಿಕೆಟ್ನ ಇದು ಇತ್ತು ಮತ್ತು ಅವನಲ್ಲಿ ಸ್ಕಿಲ್ ಇತ್ತು ಕ್ರಿಕೆಟಿದ್ದು. ಅದಕ್ಕೆ ನಾವು ಒಂದು ದೊಡ್ಡ ತಂಡ ಕಟ್ಕೊಂಡು ಬೇರೆ ರಾಷ್ಟ್ರ ಆಗಿರ್ಬೋದು, ರಾಜ್ಯ ಆಗಿರ್ಬೋದು ಹಾಗೆ ಹೋಗುವಾಗ ಕುಂದಾಪುರದ ಟಾರ್ಪೋಡೋಸ್ ಕುಂದಾಪುರ ಗೌತಮ್ ಶೆಟ್ಟಿ ಅವರು ನಡೆಸಿದಂಥ ಒಂದು ಮ್ಯಾಚಲ್ಲಿ ಅವ್ರು ನಮಗೆ ಇನ್ವೈಟ್ ಮಾಡಿದರು ಬಂದು ಆಡಿ ಅಂತ. ಹಾಗೆ ನಾವು ಅದಕ್ಕೆ ನಮ್ಮ ತಂಡ ಅದಕ್ಕೆ ಹೆಸರಿಸಿದಾಗ ನಮ್ಮ ಹತ್ರ ಬ್ಯಾಟ್ಸ್ಮನ್ಸ್ ಇದ್ದರು, ಒಳ್ಳೊಳ್ಳೆ ಬ್ಯಾಟ್ಸ್ಮನ್ಸ್ ಇದ್ದರು. ಅನ್ಸಾಫ್ ಆಗಿರಲಿ, ಫವಾಜ್ ಆಗಿರಲಿ, ಹೀಗೆ ಸಲೀಮ್ ಅಂತೇಳಿ ಎಲ್ಲರೂ ಇದ್ದರು. ನಮ್ಮ ಬ್ಯಾಟ್ಸ್ಮನ್ ಯಾರಿಗೂ ಸಿಗದಂಥ ಒಂದು ದೊಡ್ಡ ಅಂದರೆ ಮುಂಬೈ ಜೊತೆ ನಮಗೆ ಕಾಂಪಿಟೇಷನ್ ಇರೋದು ಫೈನಲ್ ನಮ್ಮಿಬ್ಬರ ನಡುವೆ ಮುಂಬೈ ಮತ್ತು ನಮಗೆ ಇರೋದು. ಆ ಥರದ್ದು ಒಂದು ಕ್ರೇಜಿ ಇತ್ತು ನಮ್ಮ ಬ್ಯಾಟ್ಸ್ಮನ್. ನಮ್ಮಲ್ಲಿ ಬೌಲಿಂಗ್ ತುಂಬ ವೀಕ್ ಇತ್ತು. ಹಾಗೆ ನಾವು ಹುಡುಕ್ತಾ ಹೋದಾಗ ನಮಗೆ ಒಬ್ಬ ಪಶ್ಚಿಮ ಬಂಗಾಳದಲ್ಲಿ ಸುನೀಲ್ ಅಂತೇಳಿ ಒಬ್ಬ ಸಿಗ್ತಾನೆ, ಅದು ಟಿಲ್ಲು ಶರ್ಮಾ ಅಂತ. ಅವನಲ್ಲಿ ಫೇಮಸ್ಸು. ಅವನ ಹತ್ರ ತುಂಬ ಸ್ಕಿಲ್ ಇತ್ತು ಕ್ರಿಕೆಟಿದ್ದು. ಅವನನ್ನು ಕರ್ಕೊಂಡು ಬರಬೇಕು ಅಂತ ನಾವು ಯೋಚನೆ ಮಾಡಿದೆವು ಎಲ್ಲ ಕೂತು. ಸೊ ಒಂದಿನ ಅವನ ಹತ್ರ ಮಾತಾಡಿದೆ ನಾನು. ಮಾತಾಡುವಾಗ ಅವನು ಹೇಳ್ತಾನೆ, ನಾನು ಅವನಿಗೆ 5 ಜನ ಸಾಕು ಅಂತ ಹೇಳಿದೆ. 6 ಜನ ನಮ್ಮ ಹತ್ರ ಇದ್ದಾರೆ, ಜಾಸ್ತಿ ಬೇಡ, ಜಾಸ್ತಿ ಆದರೆ ತುಂಬ ಇನ್ಔಟು ತುಂಬ ಕಷ್ಟ ಆಗುತ್ತೆ, ನೀನು 5 ಜನ. ಅವನು ಹೇಳಿದ, ಇಲ್ಲ 6 ಜನ, ಒಬ್ಬ ನನ್ನ ಹತ್ರ ಒಬ್ಬ ಇದ್ದಾನೆ, ಅವನನ್ನು ನಾನು ಕರ್ಕೊಂಡು ಬರ್ತೀನಿ ಅಂತ ಹೇಳಿದ. ನಾನು ಬೇಡ, ನಮಗೆ ಇಷ್ಟೇ ಸಾಕು, ನೀವು ಬೌಲರ್ಸೇ ಬನ್ನಿ. ಅದಕ್ಕೆ ಅವನು ನನ್ನ ಹತ್ರ ಡೈಲಿ ಒಂದು 4-5 ದಿವಸ ಕಾಲ್ ಮಾಡಿ ನಾನು ಅವನನ್ನು ಕರ್ಕೊಂಡು ಬರ್ತೀನಿ, ಅವನು ಇರಲಿ ಒಂದು ಎಕ್ಸ್ಟ್ರಾ. ನಮ್ಮಲ್ಲಿ ಇಲ್ಲಿ ಒಬ್ಬನನ್ನು ಕರ್ಕೊಂಡು ಬಂದರೆ ಇನ್ನೊಬ್ಬ ಯಾರಾದರೂ ಔಟ್ ಆಗಬೇಕಲ್ಲ, ಅಷ್ಟು ಇದು ಮಾಡುವಂಥ ಬ್ಯಾಲೆನ್ಸ್ ಮಾಡುವಂಥ ಇದಿರಲಿಲ್ಲ. ಎಲ್ಲರೂ ತುಂಬ ಚೆನ್ನಾಗಿ ಆಡ್ತಾಯಿದ್ರು. ಅವನು ನನಗೆ ಹಠ ಮಾಡಿ ಲಾಸ್ಟಿಗೆ ನಾನು ಯಾರಿಗೆ ನಮ್ಮ ಟೀಮ್ಮೇಟ್ಗೆ ಯಾರಿಗೆ ಹೇಳ್ತೀನಿ ನಾನು ಒಪ್ಪಿದೆ, ಅವನೊಬ್ಬನನ್ನು ಕರ್ಕೊಂಡು ಬರ್ತಾನಂತೆ, ಇರಲಿ ನೋಡೋಣ ಅಂತ. ಅವನು ಕುಂದಾಪುರಕ್ಕೆ ಬಂದು ನಾವು ಟ್ರಯಲ್ ಮ್ಯಾಚ್ ಅಂದರೆ ಪ್ರಾಕ್ಟೀಸ್ ಮ್ಯಾಚ್ ಆಡುವಾಗ ಅವನ ಬೌಲಿಂಗ್ಗೆ ನಾನು ಫಿದಾ ಆದೆ. ಸೊ ನಮಗೇನಾಯಿತು, ಅವನನ್ನು ಆಡಿಸಲೇಬೇಕಾಯಿತು. ಕುಂದಾಪುರದಲ್ಲಿ ನಾವು ಸೆಮಿಫೈನಲಲ್ಲಿ ಸೋತ್ವಿ. ಚೆನ್ನಾಗಿ ಆಡಿತ್ತು, ಬಟ್ ಅಲ್ಲಿ ಏನಾಗಿತ್ತು ಅಂದರೆ ವಿಂಡ್ ಒಂದು ಸ್ವಲ್ಪ ನಮ್ಮ ಕೈ ಕೊಟ್ಟ ಕಾರಣ ನಾವು ಅದರಲ್ಲಿ ಸೋತ್ವಿ. ನಂತರ ಮಂಗಳೂರಿನ ಉಡುಪಿ ಪ್ರೀಮಿಯರ್ ಲೀಗ್ ಪಣಂಬೂರಿನಲ್ಲಿ ನಡೆಯಿತು. ಅದೊಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಡೆದಂಥ ಒಂದು ಪಂದ್ಯಾವಳಿ. ಯಾಕೆ ಅಂದರೆ ಆಕಾಶ್ ದೀಪನ್ನು ನಾವು ಫಸ್ಟ್ ಅವನ ಬೌಲಿಂಗ್ನ ಸ್ಪೀಡು ಮತ್ತು ಆ ವೆರೈಟಿ ಮತ್ತು ಅವನ ತುಂಬ ಸೈಲೆಂಟ್ ಯುವಕ, ಅವನು ಇಲ್ಲಿ ಟಾರ್ಪೋಡೋಸಲ್ಲಿ ಇದಾಗೋದ್ರಿಂದ ನಾವು ಅಲ್ಲಿಗೆ ಕರ್ಕೊಂಡು ಹೋದ್ವಿ, ಅವನನ್ನು ಆಡಿಸಿದ್ವಿ. ನಾವು 25 ಲಕ್ಷದ ಪಂದ್ಯ ನಾವು ವಿನ್ನರ್ಸ್ ಆದ್ವಿ. ಅದರಲ್ಲಿ ಎಲ್ಲ ರಾಷ್ಟ್ರದ ತಂಡ ಆಡಿತ್ತು, ಲೈಕ್ ದುಬೈ, ಕತಾರ್, ಕುವೈತ್, ಒಮಾನ್, ಎಲ್ಲ ರಾಷ್ಟ್ರ ಮತ್ತು ಇಂಡಿಯಾದಿಂದ ಬೇರೆ ಬೇರೆ ಸ್ಟೇಟ್, ಗುಜರಾತು, ಮುಂಬೈ, ಹೈದರಾಬಾದು, ಡೆಲ್ಲಿ ಎಲ್ಲ ತಂಡ ಆಡಿತ್ತು. ಅದನ್ನೆಲ್ಲ ಮೀರಿ ನಾವು ವಿನ್ನರ್ಸ್ ಆದ್ವಿ. ಅದರಲ್ಲಿ ಅವನ ಪಾತ್ರ ಪ್ರಮುಖವಿತ್ತು. ಮತ್ತು ನಮ್ಮದ್ರಲ್ಲೂ ಬ್ಯಾಟ್ಸ್ಮನ್ಗಳು ತುಂಬ ಚೆನ್ನಾಗಿ ಆಡಿದರು. ಅದು ನಮಗೆ ಪಣಂಬೂರಲ್ಲಿ ಇದಾಯಿತು. ಬಟ್ ಅವನ ಆ ಬೌಲಿಂಗ್ ಶೈಲಿ ಮತ್ತು ಅವನ ಆ ಬೌಲಿಂಗ್ನ ಚಂದ ಮತ್ತು ಅವನ ಆಟ ನಮಗೆ ಪ್ರದರ್ಶನವಾಗಿದ್ದು ಅಲ್ಲಿ. ಒಬ್ಬ 12ನೇ ಆಟಗಾರನಾಗಿ ಬಂದು
ಟೆನ್ನಿಸ್ ಬಾಲಲ್ಲಿ ನಮಗೊಂದು ಇಂಪ್ರೆಸ್ ಮಾಡಿ ಹೋದ ಅವನು ಅಲ್ಲಿ. ಅಲ್ಲಿಂದ ಅವರೆಲ್ಲ ವಿನರ್ಸ್ ಆಗಿ ಅವರೆಲ್ಲ ಊರಿಗೆ ಹೋದರು ಮತ್ತು ಅವ್ನು ನನ್ನ ಕಾಂಟ್ಯಾಕ್ಟಲ್ಲಿ ಇದ್ದ. ಸೊ ನಮಗೆ ನೆಕ್ಸ್ಟ್ 10PL ಅಂತೇಳಿ 2018ರಲ್ಲಿ ದುಬೈಯಲ್ಲಿ ನಡೀತು. ಅದಕ್ಕೂ ಅವನನ್ನು ಸಜ್ಜು ಮಾಡಿದ್ವಿ. ಅವನ ಹತ್ರ ಪಾಸ್ಪೋರ್ಟ್ ಎಲ್ಲ ಆಗ ಅವರಿಗೆಲ್ಲ ವಿದೇಶಕ್ಕೆ ಹೋಗ್ಬೇಕಂತ ಅಷ್ಟು ದೊಡ್ಡ ಕನಸೇನು ಇದ್ದಿರಲಿಕ್ಕಿಲ್ಲ. ಲೋಕಲಲ್ಲಿ ಅವನಿಗೆ ಸ್ಟೇಟ್ಗೆ ಆಡಬೇಕು ಅಂತ ತುಂಬ ಆಸೆ ಇತ್ತು ಆಗ. ನನಗೆ ಅದನ್ನು ಇದು ಮಾಡ್ತಾಯಿದ್ದ, ನಾನು ಸ್ಟೇಟ್ಗೆ ಆಡಬೇಕು ಅಂತ ತುಂಬ ಇದು ಮಾಡ್ತಾಯಿದ್ದೀನಿ. ಆ್ಯಂಡ್ ನನಗೆ ಅವನು ಇದ್ದ ಊರಲ್ಲಿ ಅವನಿಗೆ ಆಗ್ತಾ ಇಲ್ಲ, ನಾನು ಬಿಹಾರದಿಂದ ಹೋಗಬೇಕು. ಅವನು ಟಿಲ್ಲು ಶರ್ಮಾ ಏನು ಮಾಡಿದ್ದಾನೆ, ಇವರನ್ನೆಲ್ಲ ಒಂದು ಕಡೆ ಕೂರಿಸಿ ಪಶ್ಚಿಮ ಬಂಗಾಳದಲ್ಲಿ ಟೆನ್ನಿಸ್ ಟೀಮ್ನ ಒಂದು ದೊಡ್ಡ ತಂಡ ಕಟ್ಟಿ ಅವನ್ನೆಲ್ಲ ಮ್ಯಾಚನ್ನು ವಿನ್ ಆಗ್ತಾ ಇದ್ದ. ಅಲ್ಲಿ ಯಾರೇ ಬಂದರೂ ಇವರು ಅವನ ಜೊತೆಗೆ ಇದ್ದರು. ಯಾರು, ಈ ಆಕಾಶ್ದೀಪ್ ಅವನ ಜೊತೆಗೆ ಇದ್ದದ್ದು. ಸೊ ನಾವು ಅವನನ್ನು ಅವರ ರಾಷ್ಟ್ರಗಳಿಗೆ ಕರ್ಕೊಂಡು ಹೋದ್ವಿ, ದುಬೈಗೆಲ್ಲ ಕರ್ಕೊಂಡೋಗಿ ಶಾರ್ಜಾದಲ್ಲಿ ಆಡಿಸಿದ್ವಿ. ತುಂಬ ಚೆನ್ನಾಗಿ ಅದು ವಿಡಿಯೋಸ್ ಎಲ್ಲ ಇದೆ ಅವನು ಆಡಿರೋದು. ಮತ್ತು ಅವನು ತುಂಬ ಸೈಲೆಂಟ್. ಆ ಸೈಲೆಂಟಿಂದಲೇ ಅವನ ಕಂಟಿನ್ಯೂ ಆಗಿ ಪರ್ಫಾರ್ಮೆನ್ಸಿಗೆ ತುಂಬ ಇದು ಆಗ್ತಾಯಿದ್ದ, ಎಫರ್ಟ್ ಆಗ್ತಾಯಿದ್ದ. ಅದೇ ಥರ ನನಗೆ ವಾಟ್ಸಪ್ಪಲ್ಲೆಲ್ಲ ಮೆಸೇಜಸ್, ಅವನು ಊರಲ್ಲಿದ್ದರೂ ನನಗೆ ಮೆಸೇಜ್ ಆಗ್ತಾಯಿದ್ದ, ನಾನು ಈಗ ಹೋಗಬೇಕು, ಆಗ ಹೋಗಬೇಕು, ಹೀಗೆ. ಅಂದರೆ ಕ್ರಿಕೆಟಲ್ಲಿ ಕಾಂಪಿಟೇಷನ್ ತುಂಬ ಇದೆ ಇಂಡಿಯಾದಲ್ಲಿ. ಅದು ಅಷ್ಟು ಈಸಿ ಅಲ್ಲ ನಾವು ಯೋಚಿಸಿದಷ್ಟು. ಅಂದರೆ 140 ಕೋಟಿ ಜನರಲ್ಲಿ ಒಂದು ದೇಶಕ್ಕೆ 11 ಜನರ ತಂಡದಲ್ಲಿ ಆಯ್ಕೆ ಆಗಬೇಕಂದ್ರೆ ಇಟ್ಸ್ ನಾಟ್ ಈಸಿ. ಅದು ಯೋಚಿಸಿದ ಒಂದು ಇದು. ಮತ್ತು ಅವನಿಗೆ ಆ ಕ್ರೇಜ್ ಇತ್ತು, ಹಠ ಇತ್ತು, ನಾನು ಬೆಳಿಬೇಕು ಅಂತ. ಅವನು 2021, 22, 23ರಲ್ಲಿ ಸ್ಟೇಟಿಗೆ ತುಂಬ ರಣಜಿ ಇದರಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಹೈಯೆಸ್ಟ್ ವಿಕೆಟ್ ಟೇಕರ್ ಆದ. ಅದರಿಂದ ಅವನಿಗೆ ಫಸ್ಟು ಇದರಲ್ಲಿ RCBಯಲ್ಲಿ ಚಾನ್ಸ್ ಸಿಕ್ಕಿತು. RCBಯಲ್ಲಿ ಒಂದು 10 ಮ್ಯಾಚ್ ಆಡಿದ್ದಾನೆ ಅವನು. ಪರ್ಫಾರ್ಮೆನ್ಸ್ ಅಷ್ಟು ಇದಾಗಿರಲಿಲ್ಲ. ನಂತರ ಅವನು ಇಂಡಿಯಾ ಟೀಮಿಗೆ ಸೆಲೆಕ್ಟ್ ಆಗ್ತಾನೆ. ರಣಜಿ ಇದರಿಂದ ಅವನಿಗೆ ಅದು ಒಂಥರ ಎಫರ್ಟ್ ಹಾಕಿ ಅವನು ಸಕ್ಸಸ್ ಆಗ್ತಾನೆ. ಅವನು ಇಂಡಿಯಾ ಟೀಮ್ಗೆ ಆಗಿ ಆಸ್ಟ್ರೇಲಿಯಾಕ್ಕೆ ಟೂರ್ಗೆ ಹೋಗ್ತಾನೆ. ಆಸ್ಟ್ರೇಲಿಯಾದಲ್ಲಿ ಆಡ್ತಾನೆ. ಅಲ್ಲಿ ಸ್ವಲ್ಪ ಸಕ್ಸಸ್ ಆಗ್ತದೆ. ಬಟ್ ಕಾಂಪಿಟೇಷನ್ ಇರುತ್ತೆ. ಬೂಮ್ರಾ ಮತ್ತು ಶಮಿ ಮತ್ತು ಸಿರಾಜ್ ಇವ್ರ ನಡುವೆ ಎಲ್ಲ ಕಾಂಪಿಟೇಷನ್. ಒಂದು 5-10 ಜನ ಯುವಕರಿದ್ದಾರೆ. ಆ ನಡುವೆ ಪರ್ಫಾರ್ಮೆನ್ಸ್ ಮಾಡಿ ಒಂದು ಸಿಕ್ಕಿದ ಅವಕಾಶದಲ್ಲಿ ಏನಾದರೂ ಚಾನ್ಸ್ ಹೊಡಿಬೇಕು ಅನ್ನೋ ಒಂದು ಛಲ ಇರುತ್ತೆ. ಅದು ಅವನಲ್ಲಿತ್ತು. ಮತ್ತು ಅವನು IPLಲ್ಲೂ ತುಂಬ ಸಹನೆ ಅವನಲ್ಲಿತ್ತು. ತುಂಬ ಕಾದಿದ್ದಾನೆ ಪಾಪ. ಒಂದು ಏನು ಹೇಳ್ತಾರೆ, ಎಫರ್ಟ್. ಒಂದು ಬಡತನದಿಂದ ಬಂದು ಒಂದು ದೊಡ್ಡ ಇದಕ್ಕೆ ಹೋಗೋದಂದರೆ ಅಷ್ಟು ಈಸಿ ಅಲ್ಲ. ಸೊ ಇವತ್ತಿನ ಕಾಲದಲ್ಲಿ ಗೊತ್ತಿರ್ಬೋದು, IPLಲ್ಲಿ ಆಡಬೇಕಾದ್ರೆ ನಿಮ್ಗೆ ಗೊತ್ತು ಎಷ್ಟು ಕೋಟಿ ಅದು ಇದು ಅಂತೆಲ್ಲ ನಿಮಗೆ ಇದಿರ್ತದೆ. ಅಂಥದ್ರಲ್ಲಿ ಒಬ್ಬ ಬಡ ಹುಡುಗ ಮೇಲೆ ಬರೋದು ಅಂದರೆ ಅವನು ಆ 10 ವಿಕೆಟ್ ತೆಗೆಯುವಾಗ ಪ್ರೌಡ್ ಫೀಲ್ ಆಗುತ್ತೆ. ಮತ್ತು ಅವನ ನಮ್ಮ ಮೆಸೇಜಿಗೆ ಈಗಲೂ ಆಗ ಹೇಗಿದ್ದ ಅದೇ ಥರ ಈಗಲೂ ಇದ್ದಾನೆ ಅನ್ನುವಾಗ ಅದು ಕೂಡ ತುಂಬ ನಮಗೊಂದು ಹೆಮ್ಮೆ ಆಗ್ತದೆ ಅವನ ಇದರ ಬಗ್ಗೆ. ಆ್ಯಂಡ್ ಮೋರ್ ಎವರ್ ನಮಗೆ ಒಂದು ಈ ಆಕಾಶ್ದೀಪನ್ನು ಕರ್ಕೊಂಡು ಬಂದು ಅವನು ಕೂಡ ನಮ್ಮ ತಂಡವಾಗಿ ಇದ್ದ, ಎಲ್ಲರ ಜೊತೆ ಮಾತಾಡ್ತಾ ಇದ್ದ. ಈವನ್ ನಮ್ಮ ಕ್ಯಾಪ್ಟನ್ ಆಗಿದ್ದ ಅನ್ಸಾಫ್ ಅಂತೇಳಿ, ಅವನ ಜೊತೆ ತುಂಬ ಕ್ಲೋಸ್ ಕಾಂಟ್ಯಾಕ್ಟಲ್ಲಿ ಇದ್ದ. ಅವನಿಗೆ ನನಗಿಂತ ಜಾಸ್ತಿ ಕ್ರೇಜಿ ಕ್ರಿಕೆಟ್ ಇದ್ದು ಈ ಅನ್ಸಾಫ್ ಅನ್ನೋನಿಗೆ. ಅವನು ತುಂಬ ಪ್ರೋತ್ಸಾಹ ಕೊಡ್ತಾ ಇದ್ದ ಅವನಿಗೆ, ಆಕಾಶ್ದೀಪ್ಗೆ. ಯಾವುದೇ ವಿಚಾರವಾಗಿರಲಿ, ನೀನು ಮುಂದೆ ಹೋಗು, ನಾವಿದ್ದೀವಿ, ಏನು ಇದು ಮಾಡಬೇಡ. ರಣಜಿ ಅಂದರೆ IPL ಆಡಬೇಕಾದ್ರೆ ತುಂಬ ಕಷ್ಟ ಇತ್ತು. ಸೆಲೆಕ್ಷನ್ ಅಷ್ಟು ಈಸಿ ಅಲ್ಲ. ಅಲ್ಲಿ ಆಕ್ಷನ್ಗೆ ಅವನ ಹೆಸರು ಬರಬೇಕು ಅನ್ನೋದು ಅಷ್ಟು ಈಸಿಯಾಗಿ ಬರಲ್ಲ. ಅದಕ್ಕೆ ಅವನು ತುಂಬ ಕಷ್ಟಪಟ್ಟಿದ್ದಾನೆ. ಇವತ್ತು ಅವನು ಒಂದು ದೊಡ್ಡ ಸೂಪರ್ ಸ್ಟಾರ್ ಆಗಿ ಬೆಳಿಬೇಕು ಅಂತ ನಮ್ಮ ಆಸೆ. ಬಿಕಾಸ್ ನಮ್ಮ ಜೊತೆ ಇದ್ದವನು, ನಮ್ಮ ಜೊತೆ ಆಡಿದವನು, ಒಂಥರ ಫೀಲ್ ಪ್ರೌಡ್. ಭಾರತಕ್ಕೆ ಆಡೋದು, ಭಾರತದ ಜರ್ಸಿ ಹಾಕಿ ಆಡೋದು ಅಂದರೆ ಅಷ್ಟು ಸುಲಭ ಅಲ್ಲ. ಅದನ್ನು ಅವನು ಸಕ್ಸಸ್ ಮಾಡಿದ್ದಾನೆ. ಸರ್, ಇನ್ನು ಮ್ಯಾಚ್ ಮುಗಿದ್ಮೇಲೆ ಕಾಲ್ ಮಾಡಿದ್ರೆ ಅವರು ಹೇಗೆ? ನಾನು ಮಾಡಿದೆ ಅವನಿಗೆ. ಸೊ ಅವನು ಅದೇ ನಿನ್ನೆ ರಾತ್ರಿ ಯಾವುದೋ ಪಾರ್ಟಿಯಲ್ಲಿದ್ದ, ಆಗ ರಿಟರ್ನ್ ಕಾಲ್ ಮಾಡಿ ಮಾತಾಡಿದ. ಅವರು ಪಾರ್ಟಿಯಲ್ಲಿ ಇದ್ದಿದ್ದರು. ಸೊ ನಾನು ಜಾಸ್ತಿ ಇದು ಮಾಡೋಕ್ಕೆ ಹೋಗಿಲ್ಲ. ಒಂದು ರಿಪ್ಲೈ ಮಾಡ್ತಾನೆ, ಮತ್ತು ಪ್ರತಿಯೊಂದು ಹಬ್ಬಕ್ಕೂ ವಿಶ್ ಮಾಡ್ತಾನೆ. ನಮಗೆ ಯಾವುದು ಹಬ್ಬ ಇದ್ದರೂ ಅವನೊಂದು ವಿಶ್ ಇರುತ್ತೆ. ಮತ್ತು ಬರ್ತ್ಡೇಗೆ ವಿಶ್ ಮಾಡ್ತಾನೆ. ಅದೆಲ್ಲ ತುಂಬ ಅವನಿಗೆ ಅದು ನೆನಪಿದೆ.
ಅದನ್ನು ಅವ್ನು ನೆನಪಿಟ್ಕೊಂಡಿದ್ದಾನೆ. ಸೊ ಅಷ್ಟು ಸಾಕು ನಮಗೆ ಅದೇನು ಬೇಕು, ಅವನಿನ್ನೂ ಬೆಳಿಬೇಕು. ಅವನು ಅದೇ ಅವನಿಗೆ ತುಂಬ ಕಾಂಪಿಟೇಷನ್ ಇದೆ. ಇರೋ ಅವಕಾಶವನ್ನು ಅವನು ತುಂಬ ಸದುಪಯೋಗಪಡಿಸಿದರೆ ಅವನು ತುಂಬ ದೊಡ್ಡ, ನನಗನಿಸೋ ಪ್ರಕಾರ ಶಮಿ ರಿಪ್ಲೇಸ್ ಆಗ್ಬೋದು ಅಂತ ನನಗೆ ಅನಿಸ್ತಾ ಇದೆ ಈಗ. ಸೊ BCCIನೂ ಅದೇ ಯೋಚನೆಯಲ್ಲಿ ಇರ್ಬೋದು ಅಂತ ಅನಿಸ್ತಾ ಇದೆ. ಸರ್, ಇನ್ನು ಈ ಕ್ರಿಕೆಟರ್ಸ್ನ ಒಂದು ಟೀಮ್ಗೆ ಹೇಗೆ ಸೆಲೆಕ್ಟ್ ಮಾಡ್ತಾರೆ ಅಂತ? ಈ IPL ಅಲ್ಲ ಅಥವಾ IPL ಅಲ್ಲಿ ಅಂದ್ರೆ ಜನರಲ್ ಆಗಿ ಇವಾಗ ನೀವು ಒಂದು ಟೀಮ್ ಅಲ್ಲಿ ಒಂದು ಟೀಮ್ ಕಟ್ಟಬೇಕು ಅಂದ್ರೆ ಹೆಂಗೆ ಪಿಕ್ ಮಾಡ್ತೀರಾ? ನಾವು ಆ್ಯಕ್ಚುಲಿ ಅವರನ್ನೆಲ್ಲ ಪಿಕ್ ಮಾಡೋದು ಹೇಗೆ, ಆಕಾಶ್ದೀಪ್ ಬಗ್ಗೆ ನಾವು ಯೂಟ್ಯೂಬಲ್ಲಿ ನೋಡಿಲ್ಲ. ಬೇರೆ ಎಲ್ಲ ಪ್ಲೇಯರನ್ನು ನಾವು ಯೂಟ್ಯೂಬಲ್ಲಿ ನೋಡಿ ಅದನ್ನು ತುಂಬ ಸೂಕ್ಷ್ಮವಾಗಿ ನೋಡ್ತೇವೆ. ಯಾವ ಥರ ಟರ್ನ್ ಆಗುತ್ತೆ, ಯಾವ ಥರ ಫೇಸ್ ಇರುತ್ತೆ, ಮತ್ತು ಹೆಂಗೆ ವೆರೈಟಿ ಇದೆ, ಅವನಲ್ಲಿ ಆ ಸ್ಟ್ರೆಂತ್ ಇರುತ್ತಾ, ಅವ್ನು ತುಂಬ ಮ್ಯಾಚಸ್ ಎಲ್ಲ ನೋಡಿ ನಾವು ಸೆಲೆಕ್ಷನ್ ಮಾಡ್ತೇವೆ. ಈವನ್ ಈ IPLಗೆ ಸೆಲೆಕ್ಷನ್ ಮಾಡುವಾಗ ಎಲ್ಲ ತಂಡದವರು ಅವ್ರಿಗೊಂದು ಈ ಸೆಲೆಕ್ಷನ್ ಮಾಡುವಂಥ ಒಂದು ಟೀಮ್ ಇರುತ್ತೆ. ಅವರು ಈ ಲೋಕಲ್ ಮ್ಯಾಚಲ್ಲಿ ಹೋಗಿ ಅವರು ಕೂತಿರ್ತಾರೆ. ಈಗ ಎಲ್ಲಾದರೂ ಒಂದು ರಣಜಿ ಮ್ಯಾಚ್ ಆಗಿರಲಿ, ಅದನ್ನೆಲ್ಲ ತುಂಬ ಸೂಕ್ಷ್ಮವಾಗಿ ಅವ್ರು ನೋಡ್ತಾರೆ ಮತ್ತು ಅವ್ರು ಪಿಕ್ ಮಾಡ್ತಾರೆ. ಸೊ ಈಗ ಆಕಾಶ್ದೀಪ್ ಸೆಲೆಕ್ಷನ್ ಆಗಿರಲಿ, ಮತ್ತು ಬೇರೆ ಬೇರೆ ಈ ಸಣ್ಣ ಯುವಕರನ್ನೆಲ್ಲ ಸೆಲೆಕ್ಷನ್ ಮಾಡ್ತಾ ಇದ್ದಾರಲ್ವ, ಅದರಲ್ಲಿ ಮುಂಬೈಯವರು ತೆಗೆಯುವಂಥ ಸಣ್ಣ ಪುಟ್ಟ ಅಂದರೆ ಸಣ್ಣ ವಯಸ್ಸಿನ ಯುವಕರಿಗೆಲ್ಲ ಅವಕಾಶ ಕೊಡ್ತಾ ಇದ್ದಾರೆ. ಸೊ ಆ ಥರ ಒಂದು ವೆರೈಟೀಸ್ ನೋಡಿನೇ ಕರ್ಕೊಂಡು ಬರ್ತಾರೆ. ಮತ್ತು ಈಗ ಹೆಸರಾಂತ ಕ್ರಿಕೆಟಿಗರು ಇರ್ತಾರಲ್ವ, ಅವರೆಲ್ಲ ಸ್ವಲ್ಪ ಸೂಕ್ಷ್ಮವಾಗಿ ಯುವಕರ ಬ್ಯಾಟಿಂಗ್ ಮತ್ತು ಇದನ್ನು ಪರ್ಫಾರ್ಮೆನ್ಸನ್ನು ನೋಡ್ತಾ ಇರ್ತಾರೆ. ಅದೇ ಥರ ಒಂದು ಅವಕಾಶ ಇವನಿಗೆ ಸಿಕ್ಕಿದೆ. ಅದರಲ್ಲಿ ಸೌರವ್ ಗಂಗೂಲಿ ಕೂಡ ಆಕಾಶ್ದೀಪ್ ಜೊತೆ ನಿಂತಿರೋದು ಒಂದು ದೊಡ್ಡ ಇದಾಗಿತ್ತು, ಸಪೋರ್ಟ್ ಇತ್ತು. ಅಂದರೆ ಕಮೆಂಟ್ಸ್ ಎಲ್ಲ ನಾವು ನೋಡ್ತಾ ಇರ್ತೀವಿ ಟ್ವಿಟ್ಟರಲ್ಲಿ. ಸೌರವ್ ಗಂಗೂಲಿ ಯಾವ ಥರ ಇವತ್ತು ಪ್ರೌಡ್ ಫೀಲ್ ಆಯಿತು ಸಚಿನ್ ತೆಂಡೂಲ್ಕರ್ ಅವ್ರ ಬಗ್ಗೆ. ರೂಟಿಗೆ ಹಾಕಿದಂಥ ಬಾಲ್ ಇದೆಯಲ್ವ, ಅದನ್ನು ಬಾಲ ವರ್ಣನೆ ಮಾಡಿ ಬರೆದಿದ್ದಾರೆ. ಅದೊಂದು ತುಂಬ ಖುಷಿಯಾಗುತ್ತೆ ನೋಡುವಾಗ. ಇದೇ ಥರ ಒಂದು ಇದಿರುತ್ತೆ, ಮತ್ತು ಟಫ್ ಇದೆ, ಅಷ್ಟು ಈಸಿ ಇಲ್ಲ. ಯಾವ ಯುವಕರು ಬರಬೇಕಾದ್ರೆ ಮಾತ್ರ ಒಂದು ಹೇಳ್ತೇನೆ, ಟೆನ್ನಿಸ್ ಕ್ರಿಕೆಟಿಗರಿಗೆ ಮಕ್ಕಳಾಗಿರಲಿ ಯುವಕರಾಗಿರಲಿ, ನೀವು ನಿಮ್ಮ ಆಟವನ್ನು ಆಡಿ, ಅದು ನಿಮ್ಮನ್ನು ಸಕ್ಸಸ್ ಕಡೆಗೆ ಕೊಂಡೋಗ್ತದೆ. ಅದಕ್ಕೆ ಉದಾಹರಣೆ ನಮ್ಮಲ್ಲಿ ಈ ಥರದ ಯುವಕರಿದ್ದಾರೆ. ಮತ್ತು ನಮ್ಮ ಕರ್ನಾಟಕದಿಂದಲೂ ತುಂಬ ಹೆಸರಾಂತ ಕ್ರಿಕೆಟಿಗರಿದ್ದರು, ಲೈಕ್ ರಾಜೇಶ್ ಪೂಜಾರಿ ಅಂತ, ಕುಂದಾಪುರದವರು, ಬಹಳ ಹೆಸರು ಮಾಡಿದ್ದಾನೆ ಕರ್ನಾಟಕದಿಂದ. ನಾವು ನೋಡಿರುವ ಹಾಗೆ ಒಂಥರ ಕ್ರಿಕೆಟಲ್ಲಿ ಸ್ಪ್ರಿಂಗ್ ಆಟಗಾರ, ಎಲ್ಲ ಇದರಲ್ಲೂ ಆಡಿದ್ದಾನೆ, ಎಲ್ಲ ದೇಶದಲ್ಲೂ ಆಡಿದ್ದಾರೆ. ನಮ್ಮ ಜೊತೆ ಆಟ ಆಡ್ತಾ ಇದ್ದಾರೆ, ಈಗಲೂ ಆಡ್ತಾ ಇದ್ದಾರೆ. ನೀವು ಯೂಟ್ಯೂಬಲ್ಲೆಲ್ಲ ನೋಡ್ಬೋದು ರಾಜೇಶ್ ಪೂಜಾರಿ. ಅದೇ ಥರ ಹನ್ಸಾಫ್ ಅಂತ ಮಂಗಳೂರಿನ ತಡಂಬೈಲ್ನವರು, ಅವರು ಕೂಡ ಅದೇ ಥರ ಅವ್ರದ್ದೊಂದು ವೆರೈಟಿ ಆಟ ಇರುತ್ತೆ. ಏನಂದರೆ ರಿವರ್ಸ್ ಸ್ವಿಪ್ ಸ್ಪೆಷಲಿಸ್ಟ್ ಅಂತ. ನೀವು ಇಂಟರ್ನ್ಯಾಷನಲ್ಲಿ ಕೆವಿನ್ ಪೀಟರ್ಸನ್ ಅಂತ ಇಂಗ್ಲೆಂಡ್ನ ಆಟಗಾರ ಇದ್ದಾರೆ, ಅದೇ ಥರದ ಆಟಗಾರ ಹನ್ಸಾಫು. ಒಂಥರ ನೋಡೋಕ್ಕೆ ಚಂದ ಅದು. ಅದೇ ಥರ ಫವಾಜ್ ಅಂತೇಳಿ, ಅವರು ಕೂಡ ತುಂಬ ಕರ್ನಾಟಕದಿಂದಲೇ. ಇವರೆಲ್ಲ ನಮ್ಮ ತಂಡದಲ್ಲಿ ಆಡಿ ಬೆಳೆದವರು ಇವರು. ಉದ್ಯೋಗ ಮತ್ತು ಬಿಸ್ನೆಸ್ಗಾಗಿ ಗಲ್ಫನ್ನು ಆಸರೆಯಾಗಿಟ್ಕೊಂಡು ಅವರೆಲ್ಲ ಈಗ ಅಲ್ಲಿ ಸೆಟ್ ಆಗಿದ್ದಾರೆ. ಅದೇ ಥರ ಬೇರೆ ಬೇರೆ ಯುವಕರಿದ್ದಾರೆ. ಮುಂಬೈ ಕಡೆ ಹೋದರೆ ತುಂಬ, ಅಂದರೆ ಮುಂಬೈ ಒಂಥರ ಕ್ರೇಜಿ ಅಂತ ಹೇಳ್ಬೋದು ಈ ಟೆನ್ನಿಸ್ ಕ್ರಿಕೆಟಿಗೆ. ಈಗ ISPL ಅಂತ ಬಂದಿದೆ, IPL ಥರನೇ ಟೆನ್ನಿಸ್ ಬಾಲ್ ಕ್ರಿಕೆಟ್ ಆಟಗಾರರನ್ನು ಸೆಲೆಕ್ಷನ್ ಮಾಡೋದು. ಅದರಲ್ಲಿ ನಮ್ಮ ಜೊತೆ ಹೊರ ರಾಷ್ಟ್ರದಲ್ಲಿ ಆಡಿದಂಥ, ಈಗ ಯುನಿಫೈಡ್ ಬ್ಲೂಸ್ ಅಂತ ತಂಡ ಏನಿದೆ ನಮ್ಮದು, ಅದರಲ್ಲಿ ಆಡಿದಂಥ ಕರಣ್ ಅಂಬಾಲ, ಅಭಿಷೇಕ್, ಅವರು ಮುಂಬೈ ತಂಡಕ್ಕೆ ಆಯ್ಕೆ ಆಗ್ತಾರೆ. ಅಭಿಷೇಕ್ ಬಚ್ಚನ್ ಮತ್ತು ಅಮಿತಾಬ್ ಬಚ್ಚನ್ ಟೀಮ್ಗೆ. ಅವರನ್ನು ಈಗ ಲಾಸ್ಟ್ ಇಯರ್ ಕೋಲ್ಕತ್ತಾ ನೈಟ್ ರೈಡರ್ಸ್ ಕರ್ಕೊಂಡು ಹೋಗಿದೆ ಅವರಿಗೆ ಬೌಲರ್ಸ್. ಬಟ್ ಕರಣ್ ಅಂಬಾಲ ಸಖತ್ತಾಗಿ ಬೌಲಿಂಗ್ ಮಾಡ್ತಾನೆ, ಬ್ಯಾಟಿಂಗ್ ಮಾಡ್ತಾನೆ. ಅದೇ ಥರ ಇನ್ನೊಬ್ಬ ಆಟಗಾರ ಇದ್ದಾರೆ ನಮ್ಮ ಜೊತೆ, ಇನ್ನಿಬ್ಬರು ಜಗತ್ ಸರ್ಕಾರ್ ಮತ್ತು ಅನುರಾಗ್ ಠಾಕೂರ್ ಅಂತ, ಬೌಲಿಂಗ್ ಮತ್ತು ಬ್ಯಾಟಿಂಗ್. ಇವರೆಲ್ಲ ಮೀಚ್ತಾ ಇದ್ದಾರೆ. ಒಂದು IPL ಥರನೇ ಟೆನ್ನಿಸ್ ಬಾಲಿಗೂ ಒಂದು ISPL ಅಂತ ಬಂದಿದೆ, ಅದೊಂಥರ ಕ್ರೇಜಿ. ಇಲ್ಲಿಯೂ ಈಗ ನನಗೆ ಕರ್ನಾಟಕದಲ್ಲಿಯೂ ಅದು ಕಾಲಿಡ್ತಾ ಇದೆ ಅಂತ ಅನಿಸ್ತಾ ಇದೆ ನನಗೆ. ಅದು ಆಲ್ರೆಡಿ ಅದರ ಆ್ಯಡನ್ನು ನೋಡ್ತಾ ಇದ್ದೀನಿ ನಾನು. ಸೊ ಈ ಅನ್ಸಾಫ್ ಅಂತ ಇದ್ದಾನೆ ಕ್ರೇಜಿ, ಅವನಿಗೆ ISPL ಅಲ್ಲೂ ಸ್ಥಾನ ಸಿಕ್ಕಿದೆ. ಈ ಅವರ ತಂಡ, ಇದು ISPL ನಡೆಸುವಂಥ ಒಂದು ಇದಿದೆಯಲ್ಲ ವ್ಯವಸ್ಥಾಪಕರ ತಂಡ, ಅದರಲ್ಲಿ ಸ್ಥಾನ ಗಿಟ್ಟಿಸ್ಕೊಂಡಿದ್ದೇನೆ. ಸೊ ಏನು ಕರ್ನಾಟಕಕ್ಕೂ ಒಂದು ದೊಡ್ಡ ಚಾನ್ಸ್ ಸಿಗ್ಬೋದು ಅಂತ ನಾನು ಭಾವಿಸ್ತೀನಿ ಫ್ಯೂಚರಲ್ಲಿ, ಕರ್ನಾಟಕದ ಯುವಕರಿಗೆ.
ಸೊ ಟೆನ್ನಿಸ್ ಬಾಲಿಂದ ಮುಂಚೆ ನಮಗೊಂದು ಬೇಸರ ಇತ್ತು, ಟೆನ್ನಿಸ್ ಬಾಲ್ ಆಡುವವರನ್ನು ಯಾರನ್ನು ಸೆಲೆಕ್ಷನ್ ಮಾಡಲ್ಲ ಅಂತ. ಈಗ ಕ್ರೇಜಿ ಹೊರಟೋಗಿದೆ IPL ಬಂದ ನಂತರ. ಸೊ ನೋಡಬೇಕು ಎಲ್ಲಿವರೆಗೂ ಮುಟ್ಟುತ್ತೆ ಅಂತ. ಸರ್, ಇನ್ನು ನಿಮ್ಮ ತಂಡದಲ್ಲಿ ಆಡಿದವರು IPL ನಲ್ಲೂ ಆಡಿದ್ದಾರೆ, ನೀವು ಈಗಲೇ ಹೇಳಿದ್ರಿ, ಈಗ ತಾನೇ ಹೇಳಿದ್ರಿ. ಸೊ ಇದ್ರ ಬಗ್ಗೆ ಎಷ್ಟು ಹೆಮ್ಮೆ ಇದೆ ಅಂತ? ತುಂಬ ಪ್ರೌಡ್ ಫೀಲ್ ಆಗುತ್ತೆ. ಅಂದರೆ ನಾವೆಲ್ಲ ಈ ಕ್ರಿಕೆಟ್ ನೋಡೋದಕ್ಕೆ, ಕ್ರಿಕೆಟ್ ಆಟವನ್ನು ನೋಡೋದಕ್ಕೆ ಈ ಮುಂಚೆ ಸಚಿನ್ ತೆಂಡೂಲ್ಕರ್ ಆಗಿರಲಿ, ಸೌರವ್ ಗಂಗೂಲಿ, ಅಜರುದ್ದೀನ್ ಎಲ್ಲ ಆಡೋ ಟೈಮ್ ನಮ್ಮ ಬೇರೆ ಎಷ್ಟೋ ದೂರದಲ್ಲೆಲ್ಲ ಹೋಗಿ ನೋಡಿದಂಥ ಇದಿದೆ. ನನಗೆ ನೆನಪಿರುವ ಹಾಗೆ ಸಹಾರಾ ಕಪ್ಗೆ ಅದು ನೈಟ್ ಸ್ಟಾರ್ಟ್ ಆಗೋದು 12 ಗಂಟೆಗೆ. ಅದೆಲ್ಲ ನಾವು ಮಂಗಳೂರು ಒಂದು 8 ಕಿಲೋಮೀಟರ್ ನಡೆದುಕೊಂಡು ಹೋಗಿ ಟಿ ವಿ ನೋಡ್ಕೊಂಡು, ಅದು ಆಗ ESPN ಎಲ್ಲ ನಮ್ಮ ಊರಿಗೆಲ್ಲ ಬಂದಿರಲಿಲ್ಲ. ಅದು ಒಂದು ಸಿಟಿಯಲ್ಲೇ ಇರ್ತಿತ್ತು. ಅಂಥ ಕ್ರೇಜಿ ನಮಗೆ. ನಡೆದುಕೊಂಡು ಹೋಗಿ ಅದನ್ನು 3 ಗಂಟೆ ರಾತ್ರಿ ಮುಗಿಸಿ ಆಟ ಮುಗಿದ ನಂತರ ನಾವು ಬರೋದು. ಆ ಸಹಾರಾ ಕಪ್ ಟೊರೊಂಟೊದಲ್ಲಿ ನಡೀತಾ ಇತ್ತು, ಕೆನಡಾದಲ್ಲಿ ಮುಂಚೆ. ಅದೊಂಥರ ಕ್ರೇಜಿ ಕ್ರಿಕೆಟ್ ಇದ್ದು. ಸೊ ಇದು ಬೆಳೆದು ಅಂದರೆ ಅಂದರೆ ಕೆಲವರು ಉದ್ಯೋಗವನ್ನಾಗಿ ಮಾಡಿದ್ದಾರೆ, ಎಲ್ರಿಗೂ ಅವಕಾಶ ಸಿಕ್ಕುವುದಿಲ್ಲ. ಅದೇ ನಾನು ಹೇಳಿದ ಹಾಗೆ ಒಂದು ಸ್ವಲ್ಪ ಜನರಿಗೆ, ನಮ್ಮಲ್ಲಿ ಬಂದವರಿಗೆ ಅಂಥ ಅವಕಾಶ ಸಿಗುವಾಗ ನಾನು ಹೇಳಿದಲ್ವ, ಅವನ 10 ವಿಕೆಟ್ ತೆಗೆಯುವಾಗ ಕೊನೆಯ ವಿಕೆಟು ಅದೊಂದು ಕ್ಯಾಚ್ ಹೋಗುವಾಗ ನನಗಂತೂ ತುಂಬ ಹೆಮ್ಮೆ ಆಯಿತು. ನಾನು ಇಮಿಡಿಯೇಟ್ಲಿ ಅವನಿಗೆ ಪಾರ್ಟಿ ಕೇಳಿದೆ. ಅಂದರೆ ಅವನ 6ನೇ ವಿಕೆಟು ತೆಗೆದ ಅಲ್ವಾ, ಆಗ ನಾನು ಅವನಿಗೆ ಮೆಸೇಜ್ ಹಾಕಿದೆ ಪಾರ್ಟಿ ಬೇಕು ಅಂತ. ಅವನೊಂದು ಲೈಕ್ ಕೊಟ್ಬಿಟ್ಟ ಅದಕ್ಕೆ. ಸೊ ಇಲ್ಲಿ ಬಂದರೆ ನನಗೆ ಲಾಸ್ಟ್ ಟೈಮ್ RCB ಮತ್ತು ಲಕ್ನೋ ಮ್ಯಾಚ್ಗೆ VVIP ಟಿಕೆಟ್ ಇದು ಮಾಡಿದ್ದ, ನೀವು ಬರಬೇಕು ಅಂತ ಇಲ್ಲಿಗೆ ಲಕ್ನೋಗೆ. ನನಗೆ ಇದಿಲ್ಲ, ಟೈಮ್ ಸಿಗೋದಿಲ್ಲ ನಮಗೆ. ಸೊ ನಾವು ಅದೇ ಟೈಮಲ್ಲಿ ಬಂದಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಅದು ಆ ಮ್ಯಾಚ್ ಕ್ಯಾನ್ಸಲ್ ಆಯಿತು. ಇದು ವಾರ್ ಇದರಲ್ಲಿ, ಇಂಡಿಯಾ ಪಾಕಿಸ್ತಾನ ವಾರ್ ಇದರಲ್ಲಿ ಅದು ಮ್ಯಾಚ್ ಕ್ಯಾನ್ಸಲ್ ಆಯಿತು. ಸೊ ನನಗೆ ಆ ಅವಕಾಶ ವಂಚಿತನೇ ಇದೆ. ಮತ್ತು ಅವನು ಇನ್ನೂ ಇದಿದೆ, ಅವಕಾಶ ಇದೆ, ಇನ್ನು ಬೆಂಗಳೂರಲ್ಲೆಲ್ಲ ಆಟ ಆಡೋಕ್ಕೆಲ್ಲ ಟೈಮ್ ಇದೆ. ನೋಡೋಣ, ಅವಕಾಶ ಸಿಕ್ಕಾಗ ಹೋಗಿ ಅವನ ಜೊತೆ ಕೂತು ಮ್ಯಾಚ್ ನೋಡಬೇಕು. ಅದೇ ಹೇಳಿದೆಲ್ಲ ನಾವು, ಅಂದರೆ ಇಂಟರ್ನ್ಯಾಷನಲ್ ಆಟಗಾರರ ಜೊತೆ ಬೆರೆತು ಆಡಿದ ಇದಿದೆ ಶಾರ್ಜಾದಲ್ಲಿ. ಪಾಕಿಸ್ತಾನದ ವಾಸಿಂ ಅಕ್ರಮ್ ಆಗಿರ್ಬೋದು, ಅವ್ರ ಜೊತೆನೂ. ಮತ್ತು ವೀರೇಂದ್ರ ಸೆಹ್ವಾಗ್ ಕೂಡ ನಮ್ಮ ಜೊತೆ ಒಂದು ಟೂರ್ನಮೆಂಟಲ್ಲಿ ಇದ್ದರು. ಮತ್ತು ಅವ್ರ ಜೊತೆ ಅಂದರೆ ಅವರು ಅಂಬ್ಯಾಸಿಡರ್ ಆಗಿದ್ದರು. ಆಗ ಅವ್ರ ಜೊತೆ ನಾವು ಬೆರೆತು ಅಲ್ಲಿ ಅವ್ರ ಜೊತೆ ಸ್ವಲ್ಪ ಕ್ವಶನ್ಸು ಅದು ಇದೆಲ್ಲ ಆಗ್ತಾಯಿತ್ತು. ಹೇಗೆ ಬಂದ್ರಿ, ಅದೇ ಥರ ವಾಸಿಂ ಅಕ್ರಮ್ ಜೊತೆನೂ. ಸೊ ಇದೊಂಥರ. ಮತ್ತು ವೆಸ್ಟ್ ಇಂಡೀಸ್ನ ಬ್ರಾವೋ, ಇವರೆಲ್ಲ ಒಂದು ನಮ್ಮ ಜೊತೆ ಅಂದರೆ ಫ್ರೆಂಡ್ಲಿಯಾಗಿ ಮಾತಾಡಿದಂಥ ಒಂದು ಕಾಲ ಇತ್ತು. ಈಗ ಒಂದು ಕೋವಿಡ್ ನಂತರ ಒಂದು ಸ್ವಲ್ಪ ಆ ಕಡೆ ಕ್ರಿಕೆಟಿಗೆ ಜಾಸ್ತಿ ಇದಾಗಿಲ್ಲ. ಬಟ್ ಮ್ಯಾಚ್ ನಡೀತಾ ಇರುತ್ತೆ. ಸೌದಿ ಅರೇಬಿಯಾದಲ್ಲಂತೂ ವೀಕ್ಲಿ ಕ್ರಿಕೆಟ್ ಕ್ರೇಜಿ ಜೋರಿದೆ ಕರ್ನಾಟಕದವರಿಗೆ. ಒಂದು ಕರ್ನಾಟಕದ ತಂಡವಾಗಿ ನಾವು ಆಡ್ತಾ ಇದ್ದೇವೆ ಅಲ್ಲಿ. ಒಂದು ಸ್ವಲ್ಪ ಕ್ರಿಕೆಟ್ನ ಇನ್ನೊಂದು ಏನಿದೆ, ಕ್ರಿಕೆಟನ್ನು ನಡೆಸುವವರ ಒಂದು ದೊಡ್ಡ ಕ್ರೇಜಿಯೇ ಇದೆ. ಈ ಕ್ರಿಕೆಟ್ ಆಡುವವರಂತೂ ಇರ್ತಾರೆ, ಬಟ್ ನಡೆಸುವುದು ಅಷ್ಟು ಈಸಿ ಅಲ್ಲ. ಸೌದಿ ಅರೇಬಿಯಾದಲ್ಲಂತೂ ನಮಗೊಬ್ಬರು ಇದ್ದಾರೆ, ಸಲೀಂ ಉಡುಪಿ ಅಂತ. ಬೆಳಿಗ್ಗೆಯಿಂದ ಒಂದು ಮ್ಯಾಚ್ ತಗೊಂಡ್ರೆ ಅದು ಮುಗಿಸದೆ ಅವರು ನೆಮ್ಮದಿಯಿಂದ ಇರೋದಿಲ್ಲ. ಸಖತ್ ಕ್ರೇಜಿ. ಅಷ್ಟು ಈಸಿ ಅಲ್ಲ ಒಂದು ಮ್ಯಾಚ್ ತಗೊಂಡು ಹೋಗಿ ಆಡಿಸಬೇಕು, ಕರ್ಕೊಂಡು ಬರಬೇಕು ಅಂತ. ಅದೊಂದು ಕ್ರೇಜಿ ಇರುತ್ತೆ. ಅದು ಆಡೋದು ಆಡಿಸೋದು ಎರಡೂ ಒಂದು ಕ್ರೇಜಿನೇ ಅದು. ಸೊ ನಮ್ಮದು ಏಜ್ ಎಲ್ಲ ಈಗ ಇದಾಗಿದೆ. ನಾವು ಆಡುವ ಟೈಮಲ್ಲ, ಆಡಿಸುವ ಟೈಮ್. ಮಕ್ಕಳನ್ನು ಅಥವಾ ನಮ್ಮ ಮಕ್ಕಳನ್ನು ಅಥವಾ ಯುವಕರಿಗೆ ಅವಕಾಶ ಮಾಡಿಕೊಡೋದು ಇಂಥದ್ದೆಲ್ಲ. ಸೊ ಅಂಥದ್ರಲ್ಲಿ ಆಕಾಶದೀಪ ಒಬ್ಬ ಎತ್ತರಕ್ಕೆ ಬೆಳೆದ, ಹೆಮ್ಮೆ ಆಗುತ್ತೆ. ಸರ್, ಇನ್ನು ನಿಮ್ಮ ಫೇವ್ರೆಟ್ ಕ್ರಿಕೆಟರ್ ಯಾರು ಸರ್, ಮತ್ತೆ ಯಾಕೆ? ನನಗೆ ಧೋನಿ, MS ಧೋನಿ. ಅಂದರೆ ಭಾರತದ ಕ್ರಿಕೆಟ್ ಇತಿಹಾಸದಲ್ಲಿ ವಿಕೆಟ್ ಕೀಪರ್ ಯಾರು ಕೂಡ ಅಷ್ಟು ಹೆಸರು ಮಾಡಿಲ್ಲ. ಬ್ಯಾಟ್ಸ್ಮನ್ ಬೌಲರ್ಗಳೆಲ್ಲ ಬಂದು ಆಲ್ರೌಂಡರ್ಸ್ ಯಾರು ಇರಲಿ ತುಂಬ ಹೆಸರು ಮಾಡಿದ್ದಾರೆ. ಅಂದರೆ ಸುನಿಲ್ ಗವಾಸ್ಕರ್ ಆಗಿರಲಿ ಅಥವಾ ಮೊಹಮ್ಮದ್ ಅಜರುದ್ದೀನ್ ಆಗಿರಲಿ, ಸಚಿನ್ ತೆಂಡೂಲ್ಕರ್, ಸೌರವ್ ಗಂಗೂಲಿ, ಇವರೆಲ್ಲ ಒಂಥರ ಇದು ಮಾಡಿದ್ದಾರೆ. ಆದರೆ ಧೋನಿ ಇದನ್ನೇ ಚೇಂಜ್ ಮಾಡಿದರು. ಕೀಪಿಂಗಿಂದ ಸೈಯದ್ ಕಿರ್ಮಾಣಿ ಬಂದಿದ್ದರು, ಮತ್ತು ಹೆಸರು ಕೂಡ ಮಾಡಿದರು. ಬೇರೆ ಬೇರೆ ವಿಕೆಟ್ ಕೀಪರ್ಗಳು ಬಂದಿದ್ದರು, ಆದರೆ ಧೋನಿಯಷ್ಟು ಇದಾಗಿದ್ದು ಯಾರೂ ಇಲ್ಲ.
ಬಟ್ ನನಗೆ ಪ್ರೀತಿ ಜಾಸ್ತಿ ವಿರಾಟ್ ಕೊಹ್ಲಿ ಮೇಲೆ. ಯಾಕೆ ಅಂದರೆ ಟ್ರೆಂಡ್ ನಮ್ಮ ಈಗ ಕ್ರಿಕೆಟನ್ನು ಜಗತ್ತಿನ ಎಲ್ಲ ರಾಷ್ಟ್ರಕ್ಕೂ ಮುಟ್ಟಿಸುವುದರಲ್ಲಿ ವಿರಾಟ್ ಕೊಹ್ಲಿ. ಯಾಕೆಂದರೆ ಇದು ನಮ್ಮ ಒಲಿಂಪಿಕ್ಗೆ ಅದನ್ನು ಕೊಂಡೋಗೋದ್ರಲ್ಲಿ ಮಹತ್ವದ ಪಾತ್ರ ವಹಿಸಿದರು. ಅದು ಒಂದು ಥರ ಇವರಿಬ್ಬರು ನನಗೆ ಎರಡು ಕಣ್ಣಿದ್ದಾಗೆ, ಒಂದು ಧೋನಿ ಮತ್ತೊಂದು ವಿರಾಟ್. ಯಾರು ಬೇಕು ಅಂತ ಕೇಳಿದರೆ ಒಂದೇ ಥರ. ಬಟ್ ಧೋನಿ ಒಂದು ಗಂಗೂಲಿ ಭಾರತೀಯ ಕ್ರಿಕೆಟನ್ನು ಒಂದು ದೊಡ್ಡ ಇದಕ್ಕೆ ಚೇಂಜಸ್ಗೆ ಅಂದರೆ ಫಿಕ್ಸಿಂಗು ಅದು ಇದರಲ್ಲಿ ಸಿಲುಕಿದಂಥ ತಂಡವನ್ನು ವರ್ಲ್ಡ್ ಕಪ್ ಫೈನಲ್ವರೆಗೂ ಕೊಂಡೋದ್ರು, ಒಂದು ತಂಡ ಕಟ್ಕೊಂಡು. ಆ ತಂಡವನ್ನು ಧೋನಿ ಚೆನ್ನಾಗಿ ಮುನ್ನಡೆಸಿದ್ರು. ಗಂಗೂಲಿ ಹೇಳ್ಬೇಕಾದ್ರೆ ಭಾರತ ಕಂಡಂಥ ಒಬ್ಬ ಅದ್ಭುತ ನಾಯಕ ಯಾರು ಇರಲಿಕ್ಕಿಲ್ಲ. ಅಂದರೆ ಎಲ್ಲ ಯುವಕರನ್ನು ಬೆಳೆಸಿ, ಯುವರಾಜ್ ಆಗಿರಲಿ, ಕೈಫ್ ಆಗಿರಲಿ, ಮತ್ತು ಸುರೇಶ್ ರೈನಾ ಆಗಿರಲಿ, ಮತ್ತು ಸೇವಾಗು, ಇವರನ್ನೆಲ್ಲ ಝಹೀರ್ ಖಾನ್, ಇವರನ್ನೆಲ್ಲ ಒಂದು ಯುವಕರ ತಂಡವನ್ನು ಪಡೆಯನ್ನು ರಚಿಸಿ ಒಂದು ದೊಡ್ಡ ಬುನಾದಿಯನ್ನು ಹಾಕಿಕೊಟ್ರು ಭಾರತೀಯ ಕ್ರಿಕೆಟ್ಗೆ 2003ರಲ್ಲಿ. ಅದರ ನಂತರ ಒಂದು 4-5 ವರ್ಷಗಳ ನಂತರ ಧೋನಿ ಅದನ್ನು ನೆಕ್ಸ್ಟ್ ಲೆವೆಲ್ಗೆ ಕೊಂಡೋದ್ರು. ಅಂದರೆ ಧೋನಿಗೆ ಈಸಿ ಆಯಿತು. ಯಾಕೆ ಅಂದರೆ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಒಬ್ಬ ಪಂದ್ಯದ ತಿರುವನ್ನೇ ಬದಲಿಸುವಂಥ ಒಂದು ಇದು ಗಿಲ್ಕ್ರಿಸ್ಟ್ ನಂತರ ಧೋನಿ ಒನ್ ಡೇ ಕ್ರಿಕೆಟಲ್ಲಿ ಅದು ಕೂಡ ಸಕ್ಸಸ್ ಆದರು. ವರ್ಲ್ಡ್ ಕಪ್ಪು, T20, 2011 ವರ್ಲ್ಡ್ ಕಪ್, ಅದು ಕೂಡ ಸಚಿನ್ ತೆಂಡೂಲ್ಕರ್ ಇಷ್ಟು ವರ್ಷ ಆಡಿ ವರ್ಲ್ಡ್ ಕಪ್ ಇಲ್ಲದೆ ಹೋಗುವಂಥ, ಅಂದರೆ ವರ್ಲ್ಡ್ ಕಪ್ಪೇ ಆಫ್ಟರ್ 28 ಇಯರ್ಸ್ ನಾವು ಗೆದ್ದಿರೋದು. ಸೊ ಅದು ಒಂದು ಹೆಮ್ಮೆಯ ವಿಚಾರ, ಸಚಿನ್ಗೆ ಒಂದು ಗೌರವ ಕೊಟ್ಟಿರೋದು. ಸೊ ಒಂಥರ ದೊಡ್ಡ ಮಟ್ಟಕ್ಕೆ ಬೆಳೆಸೋದ್ರಲ್ಲಿ ಧೋನಿಯ ಪಾತ್ರ ಇದೆ. ವಿರಾಟ್ ಕೊಹ್ಲಿ ಅಂತೂ ಕ್ಲಾಸ್, ಯಾರೂ ಇಲ್ಲ. ಅವನ ಆ ಕವರ್ ಡ್ರೈವ್ ಫಿದಾ ಬಿಡಿ, ಅದು ಹೇಳಕ್ಕೆ ಸಾಧ್ಯ ಇಲ್ಲ. ಅದು ಈಗ ಅಂತೂ ಒಂದು ಪದ್ಯದ ಜೊತೆ ರೀಲ್ಸ್ ಬರ್ತಾ ಇದೆ. ಟೆಸ್ಟ್ ಕ್ರಿಕೆಟ್ಗೆ ಇಷ್ಟು ಬೇಗ ರಿಟೈರ್ಡ್ ಕೊಡಬಾರ್ದಿತ್ತು, ಅದು ಯಾಕೋ ಗೊತ್ತಿಲ್ಲ ಏನಾಯಿತು ಅಂತ. ಬಟ್ ತುಂಬ ಮಿಸ್ ಮಾಡ್ಕೊಂಡ್ವಿ. ಅಂದರೆ ಭಾರತದ ಏಕೈಕ ಕ್ರಿಕೆಟಿಗ ಟೆಸ್ಟ್ ಕ್ರಿಕೆಟಲ್ಲೂ ಜನ ಬಂದು ಸೇರಿ ನೋಡುವಂಥ ಒಂದು ಕ್ರೇಜಿಯನ್ನು ಹುಟ್ಟು ಹಾಕಿದವ, ಮತ್ತು ರಣಜಿ ಕ್ರಿಕೆಟನ್ನು ಕೂಡ ಸವಿಯುವಂಥ, ಅಂದರೆ ಗ್ರೌಂಡ್ ಫುಲ್ ಆಗುವಂಥ ಒಂದು ಕ್ರೇಜಿಯನ್ನು ತಂದು ಕೊಟ್ಟವ ವಿರಾಟ್ ಕೊಹ್ಲಿ. ನನಗೆ ಹ್ಯಾಟ್ಸ್ ಆಫ್ ವಿರಾಟ್ ಕೊಹ್ಲಿಗೆ. ಒಂದು ಅಂದರೆ ಜಗತ್ತಿನಲ್ಲೇ ದ್ವಿತೀಯ ಅಂತ ಅನಿಸ್ತದೆ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಇರೋದು. ಅದು ಕೂಡ ಅಷ್ಟು ಸುಲಭ ಅಲ್ಲ ಯಾರಿಗೂ ಇದು ಮಾಡೋದು ಒಬ್ಬ ಕ್ರಿಕೆಟಿಗನ್ನಾಗಿ. ಸೊ ಹೆಮ್ಮೆ, ಅವನಿಗೊಂದು ಸೆಲ್ಯೂಟ್ ಇದೆ. ಸರ್, ಇನ್ನು ನೀವು ಈ ಕಡೆ ಧೋನಿನೂ ಇಷ್ಟ, ಜೊತೆ ಕೊಹ್ಲಿನೂ ಇಷ್ಟ ಅಂದ್ರೆ, ಹಾಗಾದ್ರೆ IPL ಅಲ್ಲಿ ಯಾವ್ದು ಫೇವ್ರೆಟ್ ಟೀಮ್ ಅಂತ? CSK ಇಷ್ಟ. ಯಾವತ್ತು RCB ಸಪೋರ್ಟ್ ಮಾಡಿಲ್ಲ. ಅದು ಯಾಕೆ ಅಂದರೆ ಧೋನಿ ಜೊತೆಗೆ ಬಂದಿರೋದು. ವಿರಾಟ್ ಕೊಹ್ಲಿ ವಿನ್ ಆಗಬೇಕು ಅಂತ ಒಂದು ಇತ್ತು ಮನಸ್ಸಲ್ಲಿ, ಅದನ್ನು ಗೆದ್ಕೊಂಡ್ರು. ಅಂದರೆ ಸಚಿನ್ ವರ್ಲ್ಡ್ ಕಪ್ ಹೊಡಿಬೇಕು ಅನ್ನೋ ಥರ RCB ವಿನ್ ಆಗಬೇಕು ಅಂತ ಒಂದಿತ್ತು ಕೊಹ್ಲಿಗಾಗಿ, RCBಗಾಗಿ ಅಲ್ಲ. ಅದೊಂದು ಇದಿತ್ತು ನನ್ನಲ್ಲಿ. ಮತ್ತು ಚೆನ್ನೈಗೆ 2018 ಕೂಡ ಚೆನ್ನೈಗೆ ಇದು ಸಪೋರ್ಟ್ ಮಾಡ್ತಾ ಇರೋದು. ಅದೊಂದು ಏನು ಹೇಳ್ತಾರೆ, ಅದನ್ನು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ, ಮನಸ್ಸಿಂದ ಇದು ಮಾಡಲಿಕ್ಕೆ ಆಗೋದಿಲ್ಲ. ತುಂಬ ನಮಗೆ ಅಂದರೆ ಕರ್ನಾಟಕ ತಂಡಕ್ಕೆ ನಾವು ಬೆಂಬಲಿಸಲ್ಲ ಅಂತ, ಅದೊಂದು ಏನು ಮಾಡೋದು, ಅದು ಬಂದು ಹೋಗಿದೆ. ಅಂದರೆ IPL ಸ್ಟಾರ್ಟಿಂಗ್ ಕೂಡ ಧೋನಿ ಜೊತೆಗೆ ಇರೋದ್ರಿಂದ ಅದು ಧೋನಿಗಾಗಿ CSKಗಾಗಿ ಅಲ್ಲ, ಧೋನಿ ಜೊತೆ ಹೋಗಿರೋದ್ರಿಂದ CSKಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ವಿ. ಮತ್ತು ಒಂದಿದೆ, RCB ಸೋತಾಗೆಲ್ಲ ನಾವು ತುಂಬ ಇದು ಮಾಡ್ತಾಯಿದ್ದೀವಿ. RCB ಫ್ಯಾನ್ಸನ್ನು ತುಂಬ ಫ್ಯಾನ್ಸ್ ಇದ್ದರು, ತುಂಬ ಲೆಕ್ಕವಿಲ್ಲದಷ್ಟು ಫ್ಯಾನ್ಸ್ ಇದ್ದರು. ನಮ್ಮ ಜೊತೆಗಿರೋರಲ್ಲೇ ತುಂಬ ಜನ RCBಗೆ ಸಪೋರ್ಟ್ ಇದ್ದರು. ಬಟ್ ಯಾವತ್ತೂ CSK ವಿನ್ ಆಗ್ತಾ ಇತ್ತು. ಈ ಸಲ ಮಾತ್ರ ಕಪ್ಪು ಅವರದೇ ಆಯಿತು, ಅದೊಂದು ಹೆಮ್ಮೆ. ಎಸ್ ಸರ್, ಇನ್ನು ಈಗಿನ ಕಾಲದಲ್ಲಿ ಸಾಕಷ್ಟು ಜನ ಕ್ರಿಕೆಟರ್ಸ್ ಆಗಬೇಕು ಅಂತ ಆಸೆ ಇರುತ್ತೆ ಸಾಕಷ್ಟು ಯುವಕರಿಗೆ. ಅಂಥವರಿಗೆ ಏನು ಟಿಪ್ಸ್ ಕೊಡ್ತೀರಾ ಸರ್? ಕ್ರಿಕೆಟ್ ಅಂದರೆ ಅದು ನಿಮಗೆ ಯಾವ ಥರ ಬೇಕು ಅದನ್ನು ಆಡ್ಕೊಂಡು ಹೋಗಿ. ನಾನು ಹೀಗೆ ಆಗಬೇಕು, ಹಾಗೆ ಆಗಬೇಕು ಅಂತ ಒತ್ತಡ ಹಾಕಬೇಡಿ. ಮತ್ತು ಫೋಕಸ್ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಇರಲಿ. ಮತ್ತು ಆದಷ್ಟು ಮಾದಕ ದ್ರವ್ಯದಿಂದ ದೂರ ಇರಿ. ಯಾಕೆ ಅಂದರೆ ಅದಕ್ಕೆ ಒಂದು ಸಲ ಕೈ ಹಾಕಿದರೆ ಮತ್ತೆ ಹಿಂದೆ ಬರಲಿಕ್ಕೆ ಆಗೋದಿಲ್ಲ. ಸೊ ಮಾದಕ ದ್ರವ್ಯದಿಂದ ದೂರವಿದ್ದು ಕ್ರಿಕೆಟಿಗೆ ನಿಮ್ಮ ಎಜುಕೇಷನ್ ನಂತರ ಫೋಕಸ್ ಮಾಡಿ. ನೀವು
ಬಟ್ ಅದು ಬೆಳೀತಾ ಬರ್ತದೆ. ನೀವು ಅದಕ್ಕೆ ಎಫರ್ಟ್ ಹಾಕಿ ತಂದೆ ತಾಯಿಗೆ ವಿರೋಧವಾಗಿ ಹೋಗೋದು ಅಂಥದ್ದನ್ನೆಲ್ಲ ಮಾಡಬೇಡಿ. ಪ್ರೀತಿಯಿಂದನೇ ಜಗತ್ತನ್ನು ಗೆಲ್ಬೋದು. ಕ್ರಿಕೆಟ್ ಜೊತೆ ಪ್ರೀತಿ ಇರಲಿ. ಅದೇ ಥರ ಅದನ್ನು ಪ್ರೀತಿ ಮಾಡಿದಷ್ಟು ಎಫರ್ಟ್ ಅಂದರೆ ಕ್ರಿಕೆಟ್ ಗ್ರೌಂಡಲ್ಲಿ ಎಫರ್ಟ್ ಹಾಕಿ, ಹೊರಗಡೆ ಬೇಡ. ಅಂದರೆ ವಿದ್ಯಾಭ್ಯಾಸವನ್ನು ಬಿಟ್ಟು ಅದಕ್ಕೆ ಇದು ಮಾಡಬೇಡಿ. ಬಟ್ ಸಾಫ್ಟ್ ಮತ್ತು ಇದು ಬಾಲಲ್ಲಿ ನೀವು ಇದು ನೋಡಬೇಡಿ. ನೀವು ಟೆನ್ನಿಸ್ ಆಡ್ತಾ ಇದ್ದರೆ ಟೆನ್ನಿಸ್ ಆಡಿ, ಅದು ಅವಕಾಶ ಸಿಕ್ಕಿದಾಗ ಹಾರ್ಡ್ ಕ್ರಿಕೆಟ್ ಆಡ್ಕೊಳ್ಳಿ, ಹಾರ್ಡ್ ಬಾಲ್ ಕ್ರಿಕೆಟು. ಸೊ ನಿಮ್ಮನ್ನು ಒಂದು ಉತ್ತುಂಗಕ್ಕೆ ಏರಿಸ್ತದೆ ಅಂತ ನಾನು ಬಯಸ್ತೇನೆ ಹೇಳಕ್ಕೆ ಎಲ್ರಿಗೂ. ಸರ್, ನೀವು ಹೇಳಿದ್ರಿ ನೀವು 6th ಸ್ಟ್ಯಾಂಡರ್ಡ್ ಇರಬೇಕಾದ್ರಿಂದನೂ ಕ್ರಿಕೆಟ್ ಕಡೆ ಇಂಟ್ರೆಸ್ಟ್ ಇತ್ತು ಅಂತ. ಸೊ ಯಾರು ರೋಲ್ ಮಾಡೆಲ್ ಅಂತ ಯಾರಾದರೂ ಇದ್ರ, ನಾನು ಇವ್ರ ಥರ ಕ್ರಿಕೆಟರ್ ಆಗಬೇಕು ಅಂತ ಯಾರಾದರೂ ನೋಡಿ ಅನಿಸುತ್ತಾ ನಿಮಗೆ? ನಮಗೆ ಏನಾಗಿದೆ ಅಂದರೆ, ನಾವು ಅಂಡರ್ ಆರ್ಮ್ ಕ್ರಿಕೆಟ್ಗೆ ಫೋಕಸ್ ಇರೋದ್ರಿಂದ ನನ್ನ ಅಚ್ಚುಮೆಚ್ಚಿನ ಇಬ್ಬರು ಕ್ರಿಕೆಟಿಗರು ಇದ್ದರು ಅಂಡರ್ ಆರ್ಮಲ್ಲಿ. ಅವರು ಒಂದು ನೀರಜ್ ಅಂತ ಬರ್ಕೇವ, ನನ್ನ ಸ್ನೇಹಿತ. ಅವನು ತುಂಬ ಚಂದ ಆಟ, ಸಾಕಷ್ಟು ಚಂದ ಅಂತ ಹೇಳ್ಬೋದು. ಅದು ಈಗಲೂ ಅವನು ಆಡುವಂಥ ಆಟ ಇದೆಯಲ್ವ, ಅದು ನನ್ನ ಕಣ್ಣಲ್ಲಿ ಹಾಗೆ ಕ್ಯಾಪ್ಚರ್ ಆಗಿದೆ. ಅವನು ಆಡುವಂಥದ್ದು ಕ್ರಿಕೆಟಿಂದ ಸ್ವಲ್ಪ ದೂರವಾಗಿರ್ಬೋದು, ಆಡ್ತಾ ಇದ್ದಾರೆ. ಬಟ್ ನನಗೆ ಸಿಗಲ್ಲ. ಅವನು ಬೇರೆ ರಾಷ್ಟ್ರದಲ್ಲಿದ್ದಾರೆ, ನನ್ನ ಕತ್ತಾರಲ್ಲಿದ್ದಾರೆ. ಸೊ ಅವರ ಆಟ ನಾನು ತುಂಬ ಎಂಜಾಯ್ ಮಾಡ್ತಾಯಿದ್ದೆ. ಹಾಗೆ ಅದು ಆ ಫ್ಲೋವಲ್ಲಿ ಹೋಗ್ತಾಯಿತ್ತು. ಮತ್ತು ಅಶ್ರಫ್ ಅನ್ನುವಂಥ ಕೊಂಚಾರಿನ ಅಶ್ರಫ್ ಅನ್ನೋನು, ಈಗ ಅವನು ಕೂಡ ಸೌದಿಯಲ್ಲಿದ್ದಾನೆ. ಇವರಿಬ್ಬರು ತುಂಬ ಸ್ನೇಹಿತರು ನನಗೆ. ಅವ್ರ ಜೊತೆ ಅವ್ರ ಆಟ ಚೆಂದ ಆಯಿತು. ಅವ್ರ ಜೊತೆಗೆ ನಾನು ಬೆರೆತು ಇವರಿಬ್ಬರು ಎಲ್ಲ ಗ್ರೌಂಡನ್ನು ಕರ್ನಾಟಕದ ಸುತ್ತಮುತ್ತ ಎಲ್ಲ ಗ್ರೌಂಡಲ್ಲಿ ಆಡಿದ್ದಾರೆ. ದಾವಣಗೆರೆ ಇರ್ಬೋದು, ಬೆಳಗಾವಿ ಇರ್ಬೋದು, ನಾವೆಲ್ಲ ಕಡೆ ಆಡಿದ್ದೀವಿ. ಮೈಸೂರು, ಶೃಂಗೇರಿ, ಈ ಥರ. ಅದು ಆ ಟೈಮಲ್ಲಿ ವೆಹಿಕಲ್ ಇರಲಿಲ್ಲ ನಮಗೆ. ನಾವು ಅಂದರೆ ಈಗಿನ ಥರ ಅವಕಾಶ ಕಾರು ಅದು ಇದೆಲ್ಲ. ಬಟ್ ಆ ಟೈಮಲ್ಲಿ ನಮಗೆ ಏನಾದರೂ ಒಂದು ನಮ್ಮನ್ನು ಯಾರಾದರೂ ಬಂದು ಕರ್ಕೊಂಡು ಹೋಗೋದು, ಅಷ್ಟು ಜಾಸ್ತಿ ವೆಹಿಕಲಲ್ಲಿ ಇರಲಿಲ್ಲ. ಈಗಾದರೆ ಒಬ್ಬೊಬ್ಬ ಒಂದೊಂದು ಕಾರಲ್ಲಿ ಹೋಗ್ತಾರೆ. ಆಗ ಯಾರಾದರೂ ಒಬ್ಬರು ಕರಿಬೇಕು, ಕರ್ಕೊಂಡು ಹೋಗ್ತಾರೆ. ಆ ಥರದ್ದೆಲ್ಲ ಇತ್ತು. ನಮ್ಮದೊಂದು ಅಂದರೆ ಮಂಗಳೂರಿನವ್ರು ನಾವು ಕರ್ನಾಟಕದ ತುಂಬ ಜಿಲ್ಲೆಗಳಿಗೆ ಹೋಗಿ ಆಟ ಆಡಿದ್ದೀವಿ ಇವ್ರ ಜೊತೆಗೆ. ಈ ನೀರಜ್ ಮತ್ತು ಅಶ್ರಫ್ ಇವ್ರ ಜೊತೆಗೆಲ್ಲ ತುಂಬ ಕ್ರೇಜ್ ಇತ್ತು. ಅಶ್ರಫ್ ಅಂತೂ ಆ ಟೈಮಲ್ಲಿ IPL ಇದ್ದಿಲ್ಲ. ಇದ್ದಿದ್ದರೆ IPLಗೆ ಪ್ರಥಮವಾಗಿ ಮಂಗಳೂರಿನಿಂದ ಸೆಲೆಕ್ಟ್ ಆಗಿದ್ದರೆ ಅದು ಅವನಿಗೆ ಒಂದು ಚಾನ್ಸ್ ಇತ್ತು ಅಂತ ನಾನು ಭಾವಿಸ್ತೀನಿ. ಸರ್, ಇನ್ನು ನೀವು ಹೇಳಿದ್ರಿ ಬೇರೆ ಬೇರೆ ಕಡೆ ಹೋಗಿ ನೀವೆಲ್ಲ ಆಟ ಆಡಿದ್ದೀರಾ ಅಂತ. ಸೊ ಈ ಕ್ರಿಕೆಟರ್ಸ್ ಲೈಫ್ ಅಂದರೆ ಅದೇ ಬೇರೆ ತಂಡಗಳ ಜೊತೆ ಆಡ್ತಾರೆ, ಬೇರೆ ಬೇರೆ ಊರುಗಳಿಗೆ ಹೋಗಿ ಆಡ್ತಾರೆ. ಇಲ್ಲಿ ಏನೆಲ್ಲ ಕಲಿಬಹುದು ಸರ್ ಅಂತ? ಮಂಗಳೂರಿನ ಕ್ರಿಕೆಟಲ್ಲಿ ನನಗೆ ಗೊತ್ತಿರುವ ಹಾಗೆ ಉರುವದಲ್ಲಿ ಒಂದು ಗ್ರೌಂಡ್ ಇದೆ. 50 ವರ್ಷ ಆಗ್ಬೋದು ಈಗ. ಅಲ್ಲಿ ಒಂದು 30 ಓವರಿನ ಆಟ ನಡೀತದೆ. ಸೌಹಾರ್ದಕ್ಕೆ ಒಂದು ಹೆಸರುವಾಸಿ ಅಂತ ಹೇಳ್ಬೋದು. ಯಾಕೆ ಅಂದರೆ ಅಲ್ಲಿ ಯಾವತ್ತೂ ಕ್ರಿಕೆಟ್ನಲ್ಲಿ ಜಾತಿ, ಧರ್ಮ, ಭೇದ ಭಾವ, ಕಪ್ಪು ಬಿಳಿ ಅಂತ ಬಂದಿಲ್ಲ. ಅಂಡರ್ ಆರ್ಮ್ ಕ್ರಿಕೆಟ್ ಅದು ನಾವು ಸಣ್ಣವರಿರುವಾಗಲೇ ನೋಡಿರುವಂಥ. ಮಂಗಳೂರಿನ ಸುತ್ತಮುತ್ತಲಿನವರಿಗೆ ಅಲ್ಲಿ ಒಂದು ಆಡೋದಂದರೆ ಒಂದು ಕ್ರೇಜಿ. ಅದೊಂದು ಕ್ರಿಕೆಟ್ನ ಲಾರ್ಡ್ಸ್ ಅಂತ ಹೇಳ್ಬೋದು. ಆ ಥರದ್ದೊಂದು ಕ್ರೇಜಿ ಅಲ್ಲಿ ಆಡಬೇಕು ಅಂತ. ಅದು ದೊಡ್ಡ ಮಟ್ಟದಲ್ಲಿ ಬೆಳೆದಂಥ ಒಂದು ಕ್ರಿಕೆಟ್ ಆಗಿರ್ತದೆ. ಮತ್ತು ಸ್ನೇಹ ಸಂಪಾದಿಸ್ಬೋದು. ಸ್ನೇಹ, ಪ್ರೀತಿ, ಎಲ್ಲರ ಜೊತೆ ಬೆರೆತು. ಮತ್ತು ಈಗ ಮಂಗಳೂರಿನಿಂದ ಇರುವವನು ಯಾವುದೋ ಒಂದು ಮೂಲೆಯಲ್ಲಿರುವವನ ಜೊತೆ ಒಂದು ಸಂಪರ್ಕ ಬೆಳೆಸ್ಬೋದು. ಮತ್ತು ಎಲ್ಲವನ್ನ ಮೀರಿ ನಿಲ್ತದೆ ಕ್ರಿಕೆಟ್. ಯಾಕೆ ಅಂದರೆ ಕ್ರಿಕೆಟ್ ಆಡುವಾಗ ನಿಮಗೆ ಯಾವುದೇ ವೈಷಮ್ಯ ಇರೋದಿಲ್ಲ. ಇಟ್ಸ್ ಓನ್ಲಿ ಫೋಕಸ್. ಹೇಗೆ ಎದುರಾಳಿಯನ್ನು ಸೋಲಿಸಬೇಕು. ಅದಕ್ಕೆ ನಿನ್ನ ಜೊತೆ ಯಾರಿದ್ದಾರೆ ಅಂತ ನೋಡೋದಿಲ್ಲ. ಅದು ಯಾರಿದ್ರೂ ಸರಿ, ಅವನ ಜೊತೆ ಬೆರೆತು ನೀನು ಅದನ್ನು ಆಟವನ್ನು ಆಡಿಸ್ತೇನೆ. ಬಟ್ ಇತ್ತೀಚೆಗೆ ಒಂದು ಸ್ವಲ್ಪ ನೋವು ಮಂಗಳೂರಿನಲ್ಲಿ ನಡೀತಿರುವಂಥ ಇದನ್ನೆಲ್ಲ ನೋಡುವಾಗ. ಹಳೆಯ ಯುಗ 90ಸಲ್ಲಿ ಏನಿತ್ತು, ನನಗೆ ಗೊತ್ತಿರುವ ಹಾಗೆ ತುಂಬ ಜನ ಕ್ರಿಕೆಟ್ ಆಟಗಾರರು ಮಂಗಳೂರಿನಲ್ಲಿ ಬಂದಿದ್ದಾರೆ. ಅದರಲ್ಲಿ ವಿಜಯಲಕ್ಷ್ಮಿಗೆ ಇದ್ದಂಥ ಶ್ರೀಧರಣ್ಣ ಅಂತ ಒಬ್ಬರು ಇದ್ದರು, ತುಂಬ ಕ್ರೇಜಿ. ಮೊಟ್ಟ ಮೊದಲು ಮಂಗಳೂರಿನಲ್ಲಿ ಶತಕ ಬಾರಿಸಿದವರು ಅವರು ಅಂಡರ್ ಆರ್ಮ್ ಕ್ರಿಕೆಟಲ್ಲಿ. ಅವರನ್ನೆಲ್ಲ ನಾನು ಅಂದರೆ ತುಂಬ ಆತ್ಮೀಯರವರೆಲ್ಲ. ನಾವೆಲ್ಲ ಅವರನ್ನೆಲ್ಲ ನೋಡಿ ಬೆಳೆದವರು, ಅವರ ಕ್ರಿಕೆಟ್ ಆಟವನ್ನೆಲ್ಲ ಆನಂದಿಸಿದವರು. ಅಂಥವರೆಲ್ಲ ಈಗಲೂ ಅವರು ನಾನು ಊರಿಗೆ ಬಂದರೆ ನನ್ನನ್ನೊಂದು ಸಂಪರ್ಕದಲ್ಲಿ ಇರ್ತಾರೆ.
ಅದೇ ಥರ ನೀರಜ್, ಸೂರಜ್, ಧೀರಜ್ ಅಂತ 3 ಅಣ್ಣ ತಮ್ಮಂದಿರಿದ್ರು. ಇವರೆಲ್ಲ ನೋಡಿ, ಇದು ಜಾತಿ ಧರ್ಮ ಮೀರಿ ಬೆಳೆದಂಥ ಒಂದು ಸ್ನೇಹ ಇದು. ಈಗಲೂ ಅವರು ನೀರಜ್ ಅವರ ತಾಯಿ ಆಗಿರಲಿ, ಯಾರಾದರೂ, ಇದೊಂಥರ ಸ್ನೇಹ ಸಂಬಂಧವನ್ನು ಬೆಳೆಸುವಂಥ ಒಂದು ಇದಾಗಿದೆ, ಕ್ರೀಡೆ ಆಗಿದೆ. ಅಂದರೆ ನಾನು ಹೇಳಿದೆ ಅಲ್ವಾ, ಅದರಲ್ಲಿ ಯಾವುದೇ ವೈಷಮ್ಯ ಇಲ್ಲ. ನನಗೆ ನನ್ನ 90ರ ಮಂಗಳೂರು ಮರಳಿ ಬರಬೇಕು. ಈಗ ಏನಾಗಿದೆ ಅಂದರೆ, ಯಾರದೋ ಆಟಕ್ಕೆ ಗಲಾಟೆ ಅದು ಇದು ಅಂತ ಯಾರು ಆಡಕ್ಕೆ ಹೋಗೋಕ್ಕೆ ಹೆದರ್ತಾರೆ, ಅಂಥ ಪರಿಸ್ಥಿತಿ. ಸೊ ಅದನ್ನೆಲ್ಲ ಮೆಟ್ಟಿ ನಿಲ್ಲಬೇಕು. ಯುವಕರು ಕ್ರೀಡೆಯನ್ನು ಮಾತ್ರ ರಂಜಿಸಬೇಕು. ನಿಮ್ಮ ಮನಸ್ಸಲ್ಲಿ ಯಾವ ಧರ್ಮ, ಅದು ಇದು ವೈಷಮ್ಯ ಏನೂ ಇರಬಾರ್ದು. ಟೋಟಲ್ ಆಗಿ ಮಾದಕ ದ್ರವ್ಯದಿಂದ ದೂರವಿರಬೇಕು. ಮತ್ತು ಆಟವನ್ನು ಆಟವಾಗಿ ನೋಡಬೇಕು. ಮತ್ತು ಅದರಲ್ಲೂ ಕೂಡ ಒಂದು ಸ್ವಲ್ಪ ವೈರತ್ವ ಬೆಳೆಸೋದು. ಮತ್ತು ಇದು ಕೂಡ ಇದೆ, ಬೆಟ್ಟಿಂಗ್ ಅದು ಇದು, ಅದಕ್ಕೆಲ್ಲ ಯಾರು ಹೋಗಬಾರ್ದು. ನಮ್ಮ ಲೈಫಲ್ಲಿ ನಾವು ಕ್ರಿಕೆಟ್ ಆಡಿದ್ದೀವಿ, ಆಡಿಸಿದ್ದೀವಿ, ತಂಡ ಕಟ್ಟಿ ಎಂತೆಲ್ಲ ಮಾಡಿದ್ದೇವೆ. ಬಟ್ ಅಂಥದ್ದಕ್ಕೆಲ್ಲ ಪ್ರೋತ್ಸಾಹ ಕೊಟ್ಟಿಲ್ಲ, ಕೊಡೋದು ಇಲ್ಲ. ಅದು ಯಾರು ಕೊಡಬಾರ್ದು. ಯುವಕರು ಹಾಗೆ ಈಗ ಏನಾಗಿದೆ ಅಂದರೆ, ಕ್ರಿಕೆಟ್ ಅನ್ನೋದು ದುಡ್ಡಿಗೋಸ್ಕರ ಮಾರಾಟ ಆಗಿದೆ. ಮುಂಚೆ ಎಲ್ಲ ಒಂದು ತಂಡದಲ್ಲಿ, ಊರಿನ ತಂಡದಲ್ಲಿ ಆಡಬೇಕು ಅಂದರೆ ಊರಿನವರನ್ನೇ ಪ್ರೋತ್ಸಾಹಿಸಿ ಅವನೆಂಥವನಾದರೂ ನಾವು ಅವನನ್ನು ಕರ್ಕೊಂಡು ಹೋಗಿ ಈಗ ಹಾಗೆ ಇಲ್ಲ. ದುಡ್ಡಿಗಾಗಿ ಯಾರೋ ಒಬ್ಬನನ್ನು ಕರ್ಕೊಂಡು ಬರೋದು, ಅವನನ್ನು ಅಲ್ಲಿ ಇನ್ನೊಂದು ಟೀಮಿಂದ ಲಿಫ್ಟ್ ಮಾಡೋದು, ಇಂಥದ್ದೆಲ್ಲ ನಡೀತಾ ಇದೆ. ಸೊ ಕ್ರಿಕೆಟ್ ಈಗ ಆಟವಾಗಿ ಉಳಿದಿಲ್ಲ, ಅದೊಂದು ಏನು ಕಮರ್ಷಿಯಲ್ ಆಗಿ ಬಿಸ್ನೆಸ್ ಥರ ಬೆಳೆದಿದೆ. ಅದು ನಿಲ್ಲಬೇಕು. ಆಟವನ್ನು ಆನಂದಿಸಬೇಕು, ರಂಜಿಸಬೇಕು. ಮತ್ತು ನನಗೆ ಗೊತ್ತಿದೆ, ಒಂದು ಕಾಲದಲ್ಲಿ ಎಷ್ಟು ಇದಿದ್ದು ಕ್ರೇಜಿ, ನೋಡೋಕ್ಕೆ ಜನ ಬರ್ತಾಯಿದ್ರು, ಒಂದು ಉತ್ಸಾಹ ಎಷ್ಟಿತ್ತು. ಅದೆಲ್ಲ ಈಗಿನ ಆಟದಲ್ಲಿ ಅದಿಲ್ಲ. ಈಗ ಬರೀ ದುಡ್ಡು, ಲೋಕಲಲ್ಲೂ IPL ಥರ ಆಕ್ಷನು, ಅವನಿಗೆಷ್ಟು ಅದು ಇದು ಅಂತ ಎಲ್ಲ ಬೆಳೀತಾ ಇದೆ. ಸೊ ಎಲ್ಲವನ್ನ ಮೆಟ್ಟಿ ನಿಲ್ಲಬೇಕು. ಕ್ರಿಕೆಟ್ ನನ್ನ ಇದರಾಗೆ ಧರ್ಮ ಜಾತಿಯನ್ನು ಮೀರಿ ನಿಲ್ಲುವಂಥ ಒಂದು ಆಟ ಇದ್ದರೆ ಅದು ಕ್ರಿಕೆಟ್. ಒಂದು ನನಗೆ ಗೊತ್ತಿರೋ ಪ್ರಕಾರ ನಾವೆಲ್ಲ ಮುಸಲ್ಮಾನರು 10 ಜನ ಇದ್ವಿ ನಮ್ಮ ತಂಡದಲ್ಲಿ. ಒಂದು ಕಾಲದಲ್ಲಿ ಒಬ್ಬ ಹಿಂದೂ ಯುವಕ ಇದ್ದ ನಮ್ಮ ಜೊತೆ, ಅವನು ನಮಗೆ ಕ್ಯಾಪ್ಟನ್ ಆಗಿದ್ದ. ಸೊ ಆ ರೀತಿಯ ಇದನ್ನು ಈಗ ನೋಡೋಕ್ಕೆ ಸಿಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಅದೆಲ್ಲ ನಮ್ಮ ಟೈಮಲ್ಲಿ ಅದಿತ್ತು ಅದನ್ನು. ಬಟ್ ಯಾವುದೋ ಒಂದು ಎರಡೂ ಕಡೆಯ ಧರ್ಮದ ಇದಕ್ಕೆ ಅಮಲಿನಲ್ಲಿ ಬಿದ್ದಿರುವವರ ಒಂದು ಚಟಕ್ಕೆ ಅದು ಬಲಿಯಾಗಿರೋದು ನನಗೆ ತುಂಬ ನೋವು. ಅದನ್ನು ನಾವು ಇದು ಮಾಡೋಕ್ಕಾಗಲ್ಲ. ಸೊ ಎಂಜಾಯ್ ಮಾಡೋಣ ಕ್ರಿಕೆಟನ್ನು ಅಷ್ಟೇ. ಎಸ್ ಸರ್, ಇನ್ನು ಇಷ್ಟು ಹೊತ್ತು ನಿಮ್ಮ ಪ್ರೀಶಿಯಸ್ ಟೈಮ್ನ ನಮಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ಇಕ್ಬಾಲ್ ಕಾವೂರು ಅವರ ಕ್ರಿಕೆಟ್ ಜರ್ನಿ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತಾ ಇವತ್ತಿನ ಪಾಡ್ಕಾಸ್ಟ್ನ ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.